ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಭಾರತೀಯ ದರ್ಶನ, ಈ ತತ್ವಶಾಸ್ತ್ರ, ತತ್ವಜ್ಞಾನ ಸಾವಿರ ದಾರಿಗಳ ಬಗ್ಗೆ ಚಿಂತನೆ ಮಾಡಿದರೂ ಸಹಿತ ಇಡೀ ತತ್ವಜ್ಞಾನದ ಮೂರು ಮುಖ್ಯ ವಿಷಯಗಳು ಮೂರೇ ಮೂರು. ಇಡೀ ಭಾರತೀಯ ತತ್ವಚಿಂತನೆ ಏನಿದೆ, ಹಲವು ವಿಷಯಗಳನ್ನು ವಿಮರ್ಶೆ ಮಾಡಿರಬಹುದು. ಮುಖ್ಯವಾಗಿ ಅವರು ಚಿಂತನೆ ಮಾಡಿದ್ದು ಮೂರು ವಿಷಯಗಳು. ಒಂದು ದೇವ, ಇನ್ನೊಂದು ಜೀವ, ಇನ್ನೊಂದು ಜಗತ್ತು. ದೇವ, ಜೀವ, ಜಗತ್ತು, ಈ ಮೂರು ವಿಷಯಗಳನ್ನು ಕುರಿತು ಈ ದೇಶದ ತತ್ವಶಾಸ್ತ್ರ ದಾರ್ಶನಿಕರು ಚಿಂತನೆ ಮಾಡಿದರು. ಜಗತ್ತು ಅಂದ್ರೆ ಏನು? ಇದು ಎದರಿಂದ ಮಾಡಲ್ಪಟ್ಟಿತು ಅಂದ್ರೆ ಪಂಚಭೂತಗಳಿಂದ ಇದು ನಿರ್ಮಾಣ ಆಯಿತು. ಮಣ್ಣು, ನೀರು, ಅಗ್ನಿ, ವಾಯು, ಆಕಾಶ, ಈ 5 ತತ್ವಗಳಿಂದ ಇದು ನಿರ್ಮಾಣ ಆಯಿತು ಜಗತ್ತು. ಇನ್ನು ಜೀವ ಅದನಲ್ಲ, ಈ ಜಗತ್ತನ್ನು ದೇವರು ನಿರ್ಮಾಣ ಮಾಡಿದ, ಜೀವನನ್ನು ನಿರ್ಮಾಣ ಮಾಡಿದ. ಅದು ಪೂರ ಶಾಣ್ಯನೂ ಅಲ್ಲ, ಪೂರ ದಡ್ನೂ ಅಲ್ಲ. ಪ್ರಜ್ಞಾವಾದಾಂಶ್ಚ ಭಾಸಸೆ, ತಿಳುವಳಿಕಿದ್ದವ್ರಂಗೆ ಮಾತಾಡ್ತೈತಿ, ಆದರೆ ತಿಳುವಳಿಕೆನೇ ಇಲ್ಲ. ಇದು ಜೀವ. ಈ ಜೀವ ಮತ್ತು ಜಗತ್ತನ್ನ ನಿರ್ಮಾಣ ಮಾಡಿದವರು ಯಾರು ಅಂದ್ರೆ ದೇವರು. ಜೀವ, ಜಗತ್ತು ಇವೆರಡನ್ನು ಸಂಧಿಸಿದಾತ ದೇವರು. ದೇವನ ಇಚ್ಛೆ ಏನು ಅಂದ್ರ, ಈ ಜಗತ್ತನ್ನ ಜೀವಿಗಳು ತಮ್ಮ ಭೋಗಕ್ಕಾಗಿ ಬಳಸಿಕೊಂಡು ಸಂತೋಷವಾಗಿರಬೇಕು ಅನ್ನೋದು ದೇವನ ಇಚ್ಛೆ. ಇದು ದೇವನ ಇಚ್ಛೆ ಏನು? ಈ ಜಗತ್ತನ್ನ ಸರ್ವ ಜೀವಿಗಳು ಬಳಸಿಕೊಂಡು ಹೆಂಗ ಬಳಸಬೇಕು ಅಂದ್ರೆ ಜಗತ್ತು ಕೆಟ್ಟಿರಬಾರದು, ಹಂಗ ಬಳಸಬೇಕು. ದೇವನ ಇಚ್ಛೆ ಈ ಜಗತ್ತನ್ನ ಜೀವಿಗಳು ಬಳಸಿಕೊಂಡು ಸಂತೋಷವಾಗಿರಬೇಕು. ಜಗತ್ತನ್ನ ಜೀವಿಗಳು ಹೆಂಗ ಬಳಸಬೇಕು ಅಂದ್ರ ಜಗತ್ತು ಕೆಟ್ಟಿರಬಾರದು, ಇವರು ಸಂತೋಷ ಪಡುವುದು ಬಿಟ್ಟಿರಬಾರದು. ಇದು ಸೂತ್ರ. ಇದು ಅವರ ಸೂತ್ರ ಏನು ಅಂದ್ರ, ಜಗತ್ತು ಕೆಟ್ಟಿರಬಾರದು, ಜೀವಿಗಳು ಸಂತೋಷ ಪಡುವುದನ್ನು ಬಿಟ್ಟಿರಬಾರದು. ಜೀವಿಗಳು ಪ್ರಪಂಚ ಕೆಟ್ಟಿರಬಾರದು, ಪರಮಾತ್ಮನನ್ನು ಬಿಟ್ಟಿರಬಾರದು. ಇದು ಸೂತ್ರ. ಇದು ಜೀವಿಗಳು ಈ ಜಗತ್ತನ್ನು ಹೆಂಗ ಅನುಭವಿಸಬೇಕು ಅಂದ್ರೆ, ಜಗತ್ತು ನಮ್ಮ ಅನುಭವದಿಂದ ಜಗತ್ತು ಕೆಟ್ಟಿರಬಾರದು, ನಾವು ಸಂತೋಷ ಪಡುವುದನ್ನು ಬಿಟ್ಟಿರಬಾರದು. ಈಗ ನೀವು ನೋಡಿ, 2 ಉದಾಹರಣೆ ಹೇಳ್ತೇನೆ ನಿಮಗೆ. ಹೆಂಗ ಆಕಳಿಗೆ ಉಣ್ಣೆ ಹತ್ತಿರ್ತೈತಿ. ಉಣ್ಣಿ ಆಕಳ ಹಾಲಿನ ಕೆಚ್ಚಲಿಗೆ ಉಣ್ಣೆ ಹತ್ತೈತಿ, ಆದ್ರೆ ಉಣ್ಣಿಗೆ ಹಾಲಿನ ರುಚಿ ಗೊತ್ತಿಲ್ಲ. ಬರೀ ರಕ್ತ ಕುಡಿದು ಬದುಕ್ತೆ ಹೊರತು ಹಾಲಿನ ರುಚಿನೇ ಗೊತ್ತಾಗ್ಲಿಲ್ಲ ಉಣ್ಣಿಗೆ. ಇನ್ನೊಂದು ದುಂಬಿ ಇದೆ. ದುಂಬಿ ಒಂದು ಪಾತ್ರಗಿತ್ತಿ ಅನ್ಕೊಳ್ಳಿ ನೀವು. ಸುಮ್ಮನ ಹೂವಿನಿಂದ ಹೂವಿಗೆ 1000 ಹೂವುಗಳಿಗೆ ಹಾರತೈತಿ ದುಂಬೆ. 1000 ಹೂವುಗಳಿಗೆ ದುಂಬಿ ಹಾರಿದರೂ ಸಹಿತ ಒಂದು ಹೂವರ ದುಂಬಿ ಕುಳಿತ ಹೂವು ಕೆಟ್ಟೈತೇನು? ಎಲ್ಲ ಹೂಗಳ ಮೇಲೆ ಹಾರಿ ಮಕರಂದ ಹೀರಿರುವಂಥ ದುಂಬಿ ಹೂವಿನಿಂದ ಹೂವಿಗೆ ಹಾರೈತಿ, ಹೂವ ಕೆಟ್ಟಿಲ್ಲ, ತಾನು ಮಕರಂದ ಹೀರುವುದನ್ನು ಬಿಟ್ಟಿಲ್ಲ. ಹಾಗೆ ಜೀವಿಗಳು ದುಂಬಿಯಂತೆ ಈ ಜಗತ್ತನ್ನು ಅನುಭವಿಸ್ತಿರಬೇಕು. ಜಗತ್ತು ಕೆಟ್ಟಿರಬಾರದು, ಸಂತೋಷ ಪಡುವುದನ್ನು ಬಿಟ್ಟಿರಬಾರದು. ನಾವು ಒಟ್ಟ ಒಂದು ಗುಡ್ಡ ಸಿಕ್ಕರೆ ಸಾಕು, ಪೂರ ಮುಗಿಸೇ ಬಿಟ್ಟಿರ್ತೀವಿ. ಒಬ್ಬನಿಗೆ ಗುಡ್ಡ ನೋಡಿದ್ರೆ ಹಂಪಿ ಮಾಡ್ಬೇಕನ್ನಿಸ್ತು, ಒಬ್ಬನಿಗೆ ನೋಡಿ ಕ್ರಷರ್ ಮಿಷನ್ ಹಾಕಬೇಕನ್ನಿಸ್ತು. ಅಂದ್ರೆ ಜಗತ್ತು ಕೆಡಲಾರ್ದಂಗೆ ಬಳಸಬೇಕಲ್ಲ ಮನುಷ್ಯ. ಇದು ವಿ ಆರ್ ಜಸ್ಟ್ ಯೂಸರ್ಸ್, ವಿ ಆರ್ ನಾಟ್ ಓನರ್ಸ್ ಆಫ್ ದಿಸ್ ಲ್ಯಾಂಡ್. ಡೋನರ್ ಈಸ್ ದ ಓನರ್. ವಿ ಆರ್ ನಾಟ್ ಓನರ್ಸ್, ವಿ ಆರ್ ಜಸ್ಟ್ ಯೂಸರ್ಸ್. ಅವ ಇಚ್ಛೆ ಇದು, ಜೀವಿಗಳು ಸಂತೋಷ ಪಡಬೇಕನ್ನುವುದು ದೇವನ ಇಚ್ಛೆ ಇತ್ತಲ್ಲ. ಇಲ್ಲಿ ಎಂಥ ಅದ್ಭುತವಾದ ಜಗತ್ತು ಇದು. ಮನುಷ್ಯ ಸುಮ್ಮನ ದೇವರಿಗೆ 1 ಕಪ್ ನೀರು ಕೇಳದ, ದೇವರೇ ನನಗೆ ನೀರಡಿಕೆ ಆಗೈತಿ, 1 ಕಪ್ ನೀರು ಕೊಡು ಅಂದ್ರ ಅವನು ದೇವರು ಇವನಿಗೆ ಕೆರೆ ಹಳ್ಳ ಹೊಳೆಗಳನ್ನೇ ತುಂಬಿ ಹರಿಸಿಬಿಟ್ಟ.
ದೇವನೇ ನನ್ನ ಮನೆಯೊಳಗೊಂದು ದೀಪ ಬೇಕಾಗೈತಿ, ಕತ್ತಲೈತಿ ಅಂತ ಇಷ್ಟ ಕೇಳಿದ್ದಕ್ಕೆ ಆರದ ಸೂರ್ಯ ಚಂದ್ರರೆಂಬ ದೀಪಗಳನ್ನೇ ಹೊತ್ತಿ ಉರಿಸಿಬಿಟ್ಟ, ಹಚ್ಚಿ ತೇಲಿ ಬಿಟ್ಟ. ಹಿಂಗ ದೇವರೇ ನನಗೊಂದು ತುತ್ತು ಅನ್ನ ಕೊಡಪ್ಪ, ಹೊಟ್ಟೆ ಹಸ್ದೈತಂದ್ರ ಇಷ್ಟಂದಿದ್ದಕ್ಕೆ ಎಷ್ಟು ಶತಮಾನಗಳಿಂದ ಕೋಟಿ ಕೋಟಿ ವರ್ಷಗಳಿಂದ ದುಡಿದ್ರು ಸಹಿತ ದಣದಿಲ್ಲ ಅಂದಿಲ್ಲ ಧರಣಿ ಮಂಡಲ. ಇದು ದಣಿಯದ ಭೂಮಿ ತಾಯಿಯನ್ನೇ ನಮ್ಮ ಎದುರಿಗಿಟ್ಟು ಬಿಟ್ನಲ್ಲ, ಏನು ಮಾಡಬೇಕಾಗಿತ್ತು ಹೇಳಿ ದೇವರು? ಇಷ್ಟು ಹೊಳಿ ಹರಿದ್ರೂ ನೀರಡಿಗೆ ಹೋಗಲಿಲ್ಲ, ಇಷ್ಟು ಭೂಮಿ ಬೆಳೆದರೂ ಹಸಿವು ಹಿಂಗಲಿಲ್ಲ, ಇಷ್ಟು ಬೆಳಕು ಬಂದರೂ ಕತ್ತಲೆ ಎಂದು ಹೊರಗೆ ಬರಲಿಲ್ಲ. ನಾವು ಎಲ್ಲಿ ಸಂತೋಷದಪ್ಪ ಮನುಷ್ಯನಿಗೆ? ಸುಮ್ಮನೆ ಒಂದು ಕೋಗಿಲೆ ಇರ್ತದೆ, ಇನ್ನೂ ವಸಂತ ಬಂದಿಲ್ಲ, ಬರೋ ಮುನ್ಸೂಚನೆ ಕಂಡ್ರ ಅದು ಒಂದು ಸ್ವಲ್ಪ ಇಷ್ಟ ಚಿಗುರು ತಿಂದು ವಸಂತ ಬಂತು ಅಂದ್ರೆ ಹಾಡಾಕ್ ಶುರು ಮಾಡತೈತಿ. ನವಿಲಿರ್ತೈತಿ, ಮಳಿನೇ ಆಗಿಲ್ಲ ಇನ್ನು, ಸುಮ್ಮನೆ ಮೇಘಗಳ ಆಕಾಶದಲ್ಲಿ ಮೇಘಗಳ ಗರ್ಜನೆ ಆದ್ರೆ ಸಾಕು ನವಿಲು ಕುಣ್ಯಾಕ್ ಶುರು ಮಾಡತೈತಿ. ಮಳಿ ಬಂದಿಲ್ಲ, ಸುಮ್ಮನೆ ಒಂದಿಷ್ಟು ಆಕಾಶದಲ್ಲಿ ತೇಲುವ ಮೇಘಗಳ ಗರ್ಜಿಸಿದ್ರೆ ಸಾಕು ನವಿಲು ಕುಣ್ಯಾಕ್ ಶುರು ಮಾಡತೈತಿ. ಇನ್ನು ಚಿಗುರ ಬಿಟ್ಟಿಲ್ಲ. ಒಂದು ಕೋಗಿಲೆ ಸ್ವಲ್ಪ ವಸಂತ ಮಾಸ ಬಂದ್ರ ಕೋಗಿಲೆ ಹಾಡಾಕ್ ಶುರು ಮಾಡತೈತಿ. ಮಳಿ ಬಂದಿಲ್ಲ, ಗರ್ಜಿಸಿದ್ರೆ ನವಿಲು ಕುಣ್ಯಾಕತ್ತೈತಿ. ಇವನಿಗೆ ಮಳಿ ಬಂದು ಗಿಡ ಚಿಗುರು ಬಿಟ್ಟು ಹೂ ಬಂದು ಹಣ್ಣು ಬಂದು ಮನ್ಯಾಗ ಬಿತ್ತು. ಇವ ಅಳ್ಕೊಂತ ಕುಂತಿದ್ದ ಮನುಷ್ಯ ದೇವ್ರು ಕೇಳಿದ, ಯಾಕೋ ಇನ್ನೂ ಅಳಾಕತ್ತಿ ಅಲ್ಲ? ಅಲ್ಲ, ಅದು ಸುಮ್ಮನೆ ಇನ್ನೂ ಮಳಿನ ಆಗಿಲ್ಲ, ಕುಣ್ಯಾಕತ್ತೈತಿ, ಚಿಗುರ ಬಂದಿಲ್ಲ, ಹಾಡಾಕತ್ತೈತಿ. ನಿನ್ನ ಮನ್ಯಾಗ ಹಣ್ಣು ತುಂಬಿನಿ, ನೀ ಯಾಕೆ ಅಳಾಕತ್ತಿ? ಇನ್ನೂ ರೇಟ್ ಸಿಗುವಲ್ದು ನನಗಂತಿವ ಅಂತ. ಇನ್ನು ರೇಟ ಬಂದಿಲ್ಲ. ಇವ ರೇಟಿನ ಮೇಲೆ ಬದುಕ. ಇವ ಏನ್ ನೋಡಿ, ನಮ್ಮ ಮಂದಿ ಚಲೋ ಮಾವಿನ ಹಣ್ಣ ಎಕ್ಸ್ಪೋರ್ಟ್ ಮಾಡ್ತಾವ, ಕೆಟ್ಟಿದ್ದ ಮಕ್ಕಳಿಗೆ ತಿನ್ನಿಸ್ತಾವ. ಚಲೋ ಹಾಲ ಹೋಟೆಲ್ಗೆ ಕಳಿಸೋದು, ಮಕ್ಕಳಿಗೆ ಚಹಾ ಕುಡಿಸೋದು. ಅಂದ್ರೆ ದೇವ್ರು ಇಷ್ಟು ಅದ್ಭುತ ಜಗತ್ತು ಕೊಟ್ಟಿದ್ದ ನಮಗೆ ಅನುಭವಿಸಕ್ ಬರಲಿಲ್ಲಲ್ಲ. ಏನು ಸುಂದರವಾದ ಭೂಮಿ, ಏನು ಅದ್ಭುತವಾದ ಭೂಮಿ ಕೊಟ್ಟಾನ. ನೀವು ಸುಮ್ಮನೆ ಹಿಂಗೊಂದು ತಿಪ್ಪಿ ಇರ್ತೈತಿ, ತಿಪ್ಪಿಯ ಮಗ್ಲು ಹಿಂಗ ಹಾದು ಹೋದ್ವಿ ಅಂದ್ರ ಮೂಗು ಮುಚ್ಕೊಂಡು ಹೋಗ್ತೀವಿ ನಾವು, ವಾಸನೆ ಬರ್ತೈತೆ ಅಂತ ಹೇಳಿ. ಹೌದಲ್ಲ? ತಿಪ್ಪಿ ಮುಟ್ಟಿದ್ರ ಕೈ ತೊಕ್ಕೊಂತೀವಿ, ಹೊಲಸು ನಾರ್ತೈತಿ ಅಂತ. ತಿಪ್ಪಿ ಮುಟ್ಟಿದ್ರ ಕೈ ತೊಕ್ಕೊಂತೀವಿ, ಅದ್ರ ಮಗ್ಗಲು ಹೋದ್ರೆ ಇದು ಹೊಲಸು ನಾರ್ತೈತಿ ಅಂತ ಮೂಗು ಮುಚ್ಕೊಂಡು ಹೋಗ್ತೀವಿ. ಆಶ್ಚರ್ಯ ಏನು ಅಂದ್ರ, ಹೊಲಸು ನಾರುವ ತಿಪ್ಪೆಯ ಗರ್ಭದೊಳಗಿಂದನೇ ಒಂದು ಸುಗಂಧ ಸೂಸುವ ಹೂವು ಅರಳಿಸಿ ನಿಲ್ಲಿಸ್ತೈತಲ್ಲ ನಿಸರ್ಗ. ಇದು ಎಷ್ಟು ಅದ್ಭುತ ಭೂಮಿ ಹೇಳಿ. ನಿಮ್ಮ ಬಚ್ಚಲ ನೀರು ಹರಿಯಲ್ಲಿ ಒಂದು ತೆಂಗಿನ ಗಿಡ ಹಾಕಿರಿ, ನೀವೇನು ಅದಕ್ಕೆ ಸಕ್ರೆ ನೀರು ಕಲಿಸಿ ಹಾಕಿಲ್ಲ, ಸುಮ್ಮನೆ ಸ್ನಾನ ಮಾಡಿದ ಬಚ್ಚಲ ನೀರು ಹಾಕಿರಿ. ನೀವು ಸ್ನಾನ ಮಾಡಿದ ಕಾಲು ತೊಳ್ಕೊಂಡು ಬಚ್ಚಲ ನೀರು ಕುಡಿದ ತೆಂಗಿನ ಗಿಡ ತಾನು ಕುಡಿದಿದ್ದ ರಾಡಿ ನೀರ ನಿಮಗೂ ಕೊಟ್ಟಿದ್ದು ಎಳೆನೀರ. ಇದು ನಿಸರ್ಗದ ಮಹಿಮೆ ಎಷ್ಟು ಅದ್ಭುತ ಐತಲ್ಲ. ಇಷ್ಟೆಲ್ಲ ಕೊಟ್ಟರು ಇವಂದ ಅಳದ ತಪ್ಪಲಿಲ್ಲ ಮನುಷ್ಯಂದು. ಭಾಳ ಟೆನ್ಷನ್ ಐತ್ರಿ ನಮಗ. ಈ ಮಾಡರ್ನ್ ವರ್ಡ್ಸ್ ಇವೆಲ್ಲ, ಡಿಪ್ರೆಷನ್, ಎಂಗ್ಜೈಟಿ, ಟೆನ್ಷನ್ನು, ಇವೆಲ್ಲ ಅಷ್ಟು ಸೇರೇ ನಮ್ಮ ಹಳ್ಳಿ ಮಂದಿ ಚಿಂತೆ ಐತಪ್ಪ ಅಂತ ರಟ್ಟಾವು. ಅವು ಭಾಳ ಓದ್ಯಾವಂತ ಹಂಗೆ ಅಂತಿರ್ತಾವ. ನಮ್ಮ ಮಂದಿ ಯಪ್ಪ ಒಟ್ಟು ಚಿಂತೆ ಐತಂದ್ರೆ ಈ ಓಸು ಕೂಡಿದ್ದ ಚಿಂತೆ ಅಷ್ಟ. ಅದು ಡಿಪ್ರೆಷನರ ಇರಲಿ ಏನರೇ ಇರಲಿ. ಮ್ಯಾಲ ವೆಲ್ ಡ್ರೆಸ್ಡ್, ಒಳಗೆ ಡಿಪ್ರೆಸ್ಡ್. ಮ್ಯಾಲೇನು ಮಸ್ತ್ ಕಾಣ್ತಿರ್ತಾನ, ಒಳಗೆ ಕೋಟ ಅಷ್ಟ. ಏನು ನೋಡ್ಬೇಕು, ಒಟ್ಟ ನಮಗೆ ಭಾಳ ಸಮಸ್ಯೆ ಐತ್ರಿ, ಭಯಂಕರ ಟೆನ್ಷನ್ ಐತಿ ನಮಗೆ. ಭಾರಿ ಡಿಪ್ರೆಷನ್ಗೆ ಹೋಗ್ಬಿಟ್ಟನ್ರಿ ಹುಡುಗ, ಡಿಪ್ರೆಷನ್ಗೆ ಹೋಗ್ಬಿಟ್ಟನು. ಭಾಳ ಚಿಂತೆ ಆಗ್ಯಾವಪ್ಪ ಮನ್ಯಾಗ ಭಯಂಕರ. ಏನು ಕೇಳ್ಬೇಕು, ಶಾಸ್ತ್ರ ಓದಿ ಹೇಳುವಂಗ ಜೀವನ ಅಂದ್ರೆ ಒಟ್ಟು ಚಿಂತೆ ನೋಡ್ರಿ, ಇದಕ್ಕೆ ಬಿಟ್ರೆ ಏನೂ ಇಲ್ಲ. ಜೀವನ ತುಂಬ ಚಿಂತೆ ತುಂಬ್ಯಾವ ನೋಡ್ರಿ. ಏನು ಶಾಸ್ತ್ರ ಓದಿ ಒಂದ ಮಾತಿನಾಗ ಜೀವನದ ಕನ್ಕ್ಲೂಡ್ ಮಾಡುವಂಗ ಜೀವನ ಅಂದ್ರೆ ನೋಡ್ರಿ ಒಟ್ಟು ಸುಖ ಇಲ್ಲ ನೋಡ್ರಿ. ಏನು ಶಾಸ್ತ್ರ ಓದ್ಯಾನಪ್ಪ ಎಲ್ಲ ತಿಳ್ಕೊಂಡ ಮೇಲೆ ಒಂದು ಲೈನ್ ಹಿಮಾಲಯದ ಗುಹೆಯಿಂದ ಬಂದು ಹೇಳ್ದಂಗೆ ಹೇಳ್ತಾನೆ. ಜೀವನ ಅಂದ್ರೆ ಒಟ್ಟು ಸುಖ ಇಲ್ಲ ನೋಡ್ಯಪ್ಪ. ಅಲ್ಲಿ ಏನು ಸಮಸ್ಯೆ ಏನಾಗೈತಿ ಇಲ್ಲಿ ನಿನಗ? ಏನು ಕೇಳ್ತಿರ್ಬೇಕು, ಅವ್ರು ಹೇಳೋದು ಅಷ್ಟು ಮಜಾ ಹೇಳ್ತಿರ್ತಾರೆ.
ಒಟ್ಟು ಕಣ್ಣು ಮುಚ್ಚಿ ಬಿಡ್ಬೇಕು ನೋಡ್ರಿ ನಮ್ಮದು. ಅಲ್ಲ ತೆಗಿ ಅಂತ ಯಾರಂದ್ರೆ ನಿನಗೆ ಮುಚ್ಕೋಬೇಕಲ್ಲ. ಯಾರು ತೆಗಿ ಅಂದವ್ರು ಯಾರು? ಬೆಳಗ್ಗೆ ಎದ್ದು ಮುಚ್ಚಿ ಬಿಟ್ರೆ ಮುಗಿದೋತಿ ಯಕ್ಷ. ಕಣ್ಣು ಮುಚ್ಚಿ ಬಿಡ್ಬೇಕು ನೋಡಿ ದೇವ್ರ ಅಂದ್ರೆ ಅವ್ ಮುಚ್ಚುದಿಲ್ಲ ಅಂತ. ಇನ್ನೊಂದಿಷ್ಟು ಮಂದಿ ಇರ್ತಾರೆ, ಒಟ್ಟು ಕರ್ಕೊಂಡು ಬಿಡ್ಬೇಕು ನೋಡಿ ದೇವ್ರ ನಮಗೆ. ಅಲ್ಲ ಬೇಕಂದ್ರೆ ನೀವು ಹೋಗ್ಬೇಕಪ್ಪ, ಅವ ಯಾಕೆ ಕರ್ಕೋಬೇಕು? ನಿನಗೇನು ಯಾರ್ಯಾರು ಹೋಗಕ್ ಬ್ಯಾಡ್ ಅಂದಾರ, ತಡೆ ಹಿಡ್ದಾರ, ಹೋಗ್ಬೇಕ ಕಡೆ. ಇವ್ರು ಹೋಗೋರೆಲ್ಲ ಮಗ್ಳಿದ್ದವ್ರನ್ನ ಕಳ್ಸೋರು ಇವರೆಲ್ಲ. ಅಲ್ಲ ಹೋಗ್ಬೇಕಂತ ಹೋಗಿ ಏನು ಮಾಡವ? ಅಲ್ಲೇನು ಮ್ಯಾಲ ಏನು ಟಿವಿ ಅದಾವ, ಧಾರಾವಾಹಿ ಅದಾವ? ಹೋಗಿ ಏನು ನೋಡವ ಅಲ್ಲೇ? ಅಲ್ಲ ಅದನ್ನು ವಿಚಾರ ಮಾಡ್ಬೇಕಲ್ಲ. ಇಲ್ಲಿ ಬ್ಯಾಡ್ ಬಿಡು ಅಪ್ಪ, ನಿನಗಿದು ಚಲೋ ಇಲ್ಲಲ್ಲ, ಮ್ಯಾಲ ಹೋಗಿರ ಏನು ಮಾಡವ ನೀನು? ಅವ ಮ್ಯಾಲ ಹೋಗಕ್ ಕಳಿಸಿಲ್ಲ ನಮಗೆ. ಇಲ್ಲಿ ಚಂದ ಬದುಕಂತ ಒಂದು ಜೀವನ ಕೊಟ್ಟು ಕಳಿಸ್ಯಾನ, ಕರ್ಕೊಂಡು ಹೋಗಕ್ಕಲ್ಲ ಬದುಕಕ್ಕೆ ಕಳಿಸ್ಯಾನ. ಅಂದ್ಮೇಲೆ ಬದುಕಬೇಕಷ್ಟೆ. ಏನು ದೇವ್ರು ಇಷ್ಟು ಚಲೋ ಬದುಕು ಕೊಟ್ಟಾನ, ಚಂದ ಬದುಕಕ್ಕೆ ಬರಲಿಲ್ಲ ಒಂದಿಷ್ಟು. ಅಲ್ಲ ಈ ಡಿಪ್ರೆಷನ್ನು ಟೆನ್ಷನ್ ಅಂತಿರಲಿಲ್ಲ, ಇದು ಎಲ್ಲರೇ ಐತಿದು. ನಾವು ಹೇಳ್ತೀವಿ ಇಲ್ಲಿ ಈ ಒಟ್ಟು ನಮಗೆ ಜೀವನ ಸುಖ ಇಲ್ಲ ನೋಡಪ್ಪ, ಸಂಸಾರ ಸುಖ ಇಲ್ಲ ನಮಗೆ ಅಂತೀವೆಲ್ಲ, ಪ್ರಪಂಚ ಸುಖ ಇಲ್ಲ. ಇದ ಜೀವನ, ಇದ ಪ್ರಪಂಚ, ಇದೇ ಸಂಸಾರ ಐತಿ, ನಮಗೆ ಸುಖ ಕೊಟ್ಟಿಲ್ಲ, ಕರೆಕ್ಟ್. ಈಗ ಅದೇ ಒಂದು ಮುರುಕ ಗುಡಿಸಿಲಿನೊಳಗ ತನ್ನ ಹರುಕ ಸೀರೆಯನ್ನೇ ಜೋಳಿಗೆ ಮಾಡಿದ ತಾಯಿ ಒಂದು ಮಗುವನ್ನು ಮಲಗಿಸಿ ಜೋಗಳ ಹಾಡ್ತಿರ್ತಾಳಲ್ಲ, ಆ ಮುರುಕ ಗುಡಿಸಿಲಿನಲ್ಲಿದ್ದು ಹರುಕ ಜೋಳಿಗೆಯ ಮಗು ಕುಲು ಕುಲು ನಗತಿರ್ತೈತಲ್ಲ, ಅವನಿಗೂ ಒಂದೇ ಜಗತ್ತೈತಿ, ನಿನಗೂ ಒಂದೇ ಜಗತ್ತೈತಿ. ಮಗು ಯಾಕೆ ನಗಾಕತ್ತೈತಿ? ನಿನಗೆ ಯಾಕೆ ಸಂಸಾರ ದುಃಖ ಕೊಡ್ತು ಹೇಳು? ಸಂಸಾರದೊಳಗೆ ದುಃಖ ಇದ್ರೆ ನಿನಗೂ ದುಃಖ ಇರಬೇಕಾಗಿತ್ತು, ಮಗುವಿಗೂ ದುಃಖ ಇರಬೇಕಾಗಿತ್ತಲ್ಲ. ನಿನಗೆ ಟೆನ್ಷನ್, ಸಂಸಾರದೊಳಗೆ ಟೆನ್ಷನ್ನು ಡಿಪ್ರೆಷನ್ ಇದ್ರ, ಖಿನ್ನತೆ ಇದ್ರ, ಚಿಂತೆ ಇದ್ರ ನಿನಗೇನು ಅಪ್ಲೈ ಆಗುತ್ತ ಮಗುವಿಗೂ ಆಗಬೇಕಾಗಿತ್ತಲ್ಲ. ಮಕ್ಕಳಿಗೆ ಆಗೋದಿಲ್ಲ, ಅವು ಅಷ್ಟು ಬಲ ಇರ್ತಾವ ಮಕ್ಕಳು. ನೀವು ನೋಡ್ರಿ, ದೀಪಾವಳಿ ಬರ್ತೈತಿ, ದೀಪಾವಳಿ ಮಕ್ಕಳು ಮನೆ ಮುಂದೆ ಕುಂತ ಆಕಾಶ ಬುಟ್ಟಿ ಅಂತ ಕಟ್ಟುದಲ್ಲ, ಎಷ್ಟು ಸುಂದರ ಕಲ್ಪನಾ ಐತದ. ಮಕ್ಕಳು ಆಕಾಶ ಪುಟ್ಟಿ ಕಟ್ತಿರ್ತಾವ. ಅಂದ್ರ ಯಾರು ಜಗತ್ತಿಗೆ ಬೆಳಕು ಕೊಟ್ಟನಲ್ಲ, ಆ ದೇವನಿಗೆ ದೀಪದಿಂದ ಬೆಳಗುತ್ತಾವ. ನಿಂದೇನು ದೇವರೇ, ನನ್ನ ಬೆಳಕು ನೋಡು ಅಂತ ಆಕಾಶಕ್ಕೆ ದೀಪ ಕಟ್ತಿರ್ತಾವ ಮಕ್ಕಳು ಆಕಾಶಕ್ಕೆ ದೀಪ ಏರಿಸ್ತಿರ್ತಾರೆ. ಇವ ಮನೆ ಮುಂದೆ ಕುಂತು ಚುಟ್ಟ ಸೇದಿ ಹೊಗೆ ಬಿಡ್ತಿರ್ತಾನೆ ಮ್ಯಾಲೆ, ಇವ ಆಕಾಶಕ್ಕೆ. ಮತ್ತೆ ಹಿಂಗಾದ್ರ ಮಕ್ಕಳು ಆರಾಮದವ. ನಿನಗೆ ಎಲ್ಲಿಂದ ಬಂತಪ್ಪ ಇದು ಸುಖ? ದುಃಖ ಅನಿಸಿದ್ರ, ಜಗತ್ತ ಟೆನ್ಷನ್ ಅನಿಸಿದ್ರ, ಜೀವನ ಚಿಂತೆ ಅನಿಸಿದ್ರ ಮಗುವಿಗೂ ಅನಿಸ್ಬೇಕಾಗಿತ್ತು, ನಿನಗೂ ಅನಿಸ್ಬೇಕಾಗಿತ್ತಲ್ಲ. ನಿನಗೆ ಅಷ್ಟ ಯಾಕೆ ಅನಿಸ್ತು? ಮತ್ತೆ ಇದು ಬಂತೆಲ್ಲಿಂದ ಹಂಗಿದ್ರು? ಇದ್ರ ಒರಿಜಿನೇಷನರ ಎಲ್ಲೈತ್ರಿ? ಇದ್ರ ಟೆನ್ಷನ್ ಇದ್ರದ ಒಂದು ದೊಡ್ಡ ಟೆನ್ಷನ್ ಆಗೈತಿ ನಮಗೆ. ಸಿನಿಮಾ ನೋಡ್ತೀರಿ, ಸಿನಿಮಾ ನೋಡುವಾಗ ಒಂದು ಪರದೆ ಇರ್ತೈತಿ, ಸ್ಕ್ರೀನ್ ಇರ್ತೈತಿಲ್. ಆ ಸ್ಕ್ರೀನಿನ ಮೇಲೆ ಒಂದು ಸಿನಿಮಾ ಓಡ್ತಿರ್ತೈತಿ. ಅವರು ಹೀರೋಯಿನ್ಗಳು ನಕ್ಕಾಗ ನೀವು ನಕ್ಕು, ಅವ್ರ ಅತ್ತಾಗ ಹತ್ತು ರೊಕ್ಕ ಕೊಟ್ಟು ಹತ್ತು ಬರ್ತೀವಿ ಅಲ್ಲಿ ಹೋಗಿ. ಅಂದ್ರೆ ಅವ್ರ ನಕ್ಕಾಗ ನಕ್ಕು, ಅವ್ರ ಹತ್ತಾಗತ್ತು. ಅಕಸ್ಮಾತ್ ಕರೆಂಟ್ ಹೋತಂತೇಳಿರಿ, ಮತ್ತು ಪ್ರೊಜೆಕ್ಟರ್ ಐತಿ ಇಲ್ಲ ಅಲ್ಲಿ, ಸಿನಿಮಾ ಯಾಕೆ ಕಾಣಲಿಲ್ಲ ಹಂಗಿದ್ರ? ಮತ್ತು ಅಲ್ಲಿ ಎಲ್ಲ ಪರದೆ ಕಾಣ್ತೈತಿಲ್ಲ, ಪರದಾದಾಗಿಂದ ಇವು ಚಿತ್ರಗಳು ಬಂದಿದ್ರ ಕರೆಂಟ್ ಹೋದಾಗೂ ಅದ್ರ ಮೇಲೆ ಮಂದಿ ಬರೋದು, ಹೀರೋಗಳು ಹೀರೋಯಿನ್ಗಳು ಓಡೋದು, ಗುಡ್ಡ ಹಿಡಿಯೋದೆಲ್ಲ ಕಾಣಬೇಕಾಗಿತ್ತಲ್ಲ. ಪರದಾದೊಳಗೆ ಸಿನಿಮಾ ಇಲ್ಲ, ಪರದಾದ ಹಿಂದೊಂದು ಪ್ರೊಜೆಕ್ಟರ್ ಐತಲ್ಲ, ಪ್ರೊಜೆಕ್ಟರ್ನ ಚಿತ್ರ ಅದರ ಮೇಲೆ ಬಿದ್ದೈತಿ. ಪ್ರೊಜೆಕ್ಟರ್ ಬಂದಾದ್ರೆ ಪರದೆಯೊಳಗೆ ಏನೂ ಇಲ್ಲ. ಹಂಗ ಸುಖ, ದುಃಖ, ಚಿಂತೆ, ಟೆನ್ಷನ್, ಡಿಪ್ರೆಷನ್ ಅಂತ ನಾವೇನು ಕರಿತೀವಲ್ಲ, ಇವು ಜೀವನದೊಳಗಿಲ್ಲ. ಇವು ಇರೋವು ಇದು ಜಗತ್ತನ್ನೋದೊಂದು ಪರದೆ ಅಷ್ಟೇ. ಪ್ರೊಜೆಕ್ಟರ್ ಯಾವ್ದಂದ್ರೆ ನಿನ್ನ ಮನಸ್ಸು ಐತಲ್ಲ, ನಿನ್ನ ಮನಸ್ಸಿನೊಳಗೆ ಅದಾವ ಇವೆಲ್ಲ, ಇವು ಹೊರಗಿಲ್ಲ, ಇವು ಅಷ್ಟೇ. ಯುವರ್ ಮೈಂಡ್ ಈಸ್ ಪ್ರೊಜೆಕ್ಟರ್. ನಿನ್ನ ಮನಸ್ಸಿನೊಳಗೆ ಕುಂತಾವೋ ಇವೆಲ್ಲ ಇವು. ಹಂಗಿದ್ರ ಮತ್ತು ಇದು ಮನಸ್ಸಿನೊಳಗ ಐತಿ ಅಂದ ಮೇಲೆ ಮತ್ತು ದುಃಖ ಯಾಕತ್ ಹೇಳ್ರಿ ನಮಗೆ? ಚಿಂತೆ ಟೆನ್ಷನ್ ಯಾಕಾತು? ಯಾಕಂದ್ರ ಬಯಕೆ ಐತಲ್ಲ, ಬಯಕೆ, ಮನುಷ್ಯನ ಬಯಕೆ ಅವನಿಗೆ ಚಿಂತೆ ತಂದು ಕೊಟ್ಟು, ಟೆನ್ಷನ್ ತಂದು ಕೊಡ್ತಾವನಿಗೆ. ನೀವಂತೀರಿ ಮತ್ತು ಬಯಸಬಾರ್ದೇನ್ರಿ ಅಂತ. ಕಲ್ಲು ಐತಿ,
ಕಲ್ಲಿಗೇನು ಬಯಕೆಗಳದನ್ನು ಬಯಕೆ ಇಲ್ಲಂದ್ರೆ ನಾವು ಕಲ್ಲಾಗ್ತೀವಲ್ಲ ಮನುಷ್ಯರು. ಯು ಹ್ಯಾವ್ ಆಲ್ ದ ರೈಟ್ಸ್ ಟು ಡಿಸೈರ್ ಎನಿ ಆಬ್ಜೆಕ್ಟ್ ಆಫ್ ದಿಸ್ ಎಕ್ಸಿಸ್ಟೆನ್ಸ್. ನಿನಗೆಲ್ಲ ಹಕ್ಕುಗಳದಾವ, ಬಯಸಬೇಡಂತೇನೂ ಇಲ್ಲ. ಆದ್ರೆ ಇಷ್ಟ ತಿಳ್ಕೋ, ಬಯಸು, ಆದ್ರೆ ತಲೆಯಾಗ ಬಯಸಿದ್ದೆಲ್ಲ ಸಿಗತೈತಿ ಅಂತ ತಲೆಯಾಗ ಇಟ್ಕೋಬೇಡ ಅಷ್ಟೆ. ಬಯಕೆಯಿಂದ ದುಃಖ ಆಗಿಲ್ಲ, ಬಯಸಿದ್ದೆಲ್ಲ ಸಿಗಬೇಕನ್ನುವ ನಿನ್ನ ಮನಸ್ಸಿನ ರೂಪ ಐತಲ್ಲ ಅದರಿಂದ ದುಃಖ ಆಗೈತಿ. ಯಾಕಂದ್ರೆ ಈ ಜಗತ್ತಿನೊಳಗ ಬಯಸಿದ್ದು ಸಿಗುವುದಿಲ್ಲ. ಈ ಜಗತ್ತಿನೊಳಗ ಬಯಸಿದ್ದೆಲ್ಲರಿಗೆ ಸಿಕ್ಕೈತೆ, ಬಯಸಿದ್ದು ಸಿಗುವುದಿಲ್ಲ, ಬಯಸಿದಷ್ಟು ಸಿಗುವುದಿಲ್ಲ, ಬಯಸಿದಂಥದ್ದು ಸಿಗುವುದಿಲ್ಲ, ಬಯಸಿದವರು ಸಿಗುವುದಿಲ್ಲ, ಮತ್ತು ಸಿಕ್ಕಿದ್ದು ನಾವು ಬಯಸ್ದಂಗ ಇಲ್ಲದು. ಇದು ರೀತಿ ಐತಿ ನೋಡ್ರಿ. ಬಯಸಿದ್ದು ಸಿಕ್ಕಿತು ಅಂದ್ರೆ ಸಿಕ್ಕಿದ್ದು ನಾವು ಬಯಸಿದಂಗಿಲ್ಲದು, ಸಿಕ್ಕಿದ್ದು ನಾವು ಬಯಸಿದಂಗಿಲ್ಲ. ಅಂದ್ರೆ ಮೂಲ ದುಃಖದ ಕಾರಣ ಏನು ಅಂದ್ರೆ ನನ್ನ ಬಯಕೆ ಇತ್ತಲ್ಲ, ಆ ಬಯಕೆ ನನ್ನ ದುಃಖದ ಮೂಲ ಕಾರಣ ಆಗೈತಿ. ಯಾವುದರ ಬಯಕೆ ಅಂದ್ರೆ ನನಗೆ ಸುಖ ಬೇಕು ಅನ್ನೋದೈತಿ. ನನ್ನೊಳಗೆ ಸುಖದ ಬಯಕೆ ಐತಲ್ಲ, ಅದು ದುಃಖಕ್ಕೆ ಕಾರಣ ಆಗೈತೆ ಮನುಷ್ಯ. ಮತ್ತು ನೀವು ಅನ್ಬೋದು, ಮತ್ತು ಸುಖ ಬ್ಯಾಡ್ ಅನ್ರಿ ಹಂಗೈತ್ರ. ಸುಖ ಬ್ಯಾಡ್ ಅಂತಲ್ಲ, ನಾವು ಯಾವ ವಸ್ತುಗಳು ನಮಗೆ ಸುಖ ಕೊಡ್ತಾವಂತ ತಿಳ್ಕೊಂಡಿವಿ, ವಾಸ್ತವದಲ್ಲಿ ಅವು ಸುಖ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ತೋರುವ ಜಗತ್ತೇನಿದೆ, ಇಲ್ಲಿ ಎಲ್ಲ ವಿಷಯ ವಸ್ತುಗಳು ಸುಖದಂತೆ ತೋರ್ತವ, ಆದ್ರೆ ನಿಮಗೆ ದುಃಖ ಕೊಟ್ಟೇ ಹೋಗ್ತವ. ಇದು ನಿಯಮ ಐತಿಲ್ಲ. ಸುಖ ಇಲ್ಲಂತಲ್ಲ, ಯಾವುದು ಸುಖ ಅಂತ ಅನಿಸೈತಿ ಹನಿ ಕೋಟೆಡ್ ಪಾಯ್ಸನ್ ಅದು ಅಷ್ಟೆ. ಯಾವುದು ಸುಖ ಅಂತ ಅನಿಸೈತಿ ಅದು ದುಃಖ ಕೊಟ್ಟೇ ಹೋಗತೈತಿ ನಿಮಗಷ್ಟೆ. ಈಗ ನಿಮಗೆ ಹೋಳಿಗೆ ಉಣ್ತೀರಿ ಅಂತ ತಿಳ್ಕೊಡ್ರಿ. 1-2 ಹೋಳಿಗೆ ಉಂಡ್ರ ಎಷ್ಟು ಸುಖ ಆಗ್ತೈತಿ ನಿಮಗೆ. ಮನ್ಯಾಗ ಹೋಗಿ ತಾಟ್ನ್ಯಾಗ ಹೋಳಿಗೆ ಹಾಕಿಸ್ಕೊಂತೀರಿ, ಹೋಳಿಗೆ ಹಾಕಿಸ್ಕೊಂಡು ತುಪ್ಪ ಹಾಕಿಸ್ಕೊಂತೀರಿ. ಅವ್ರು ನಿಮ್ಮ ಮನೆಯವ್ರು ಅದಕ್ಕೆ ಗಾಳಿ ಹಾಕ್ತಿರ್ತಾರ, ಬಿಸಿ ಇಲ್ಲ ಆರಿದ ಹೋಳಿಗೆ ಗಾಳಿ ಹಾಕ್ತಿರ್ತಾರೆ, ಉಣ್ತೀರಿ, ಎಷ್ಟು ಸುಖ ಅನಿಸ್ತೈತಿ. ಅಲ್ಲ, ಆತ ನಿಮಗೆ ಹೋಳಿಗೆ ಉಂಡ್ರ ಸುಖ ಆಗ್ತೈತಿ. 2 ಹೋಳಿಗೆ ಉಂಡ್ರ 20-40 ನೀಡ್ತಾರ ಉಣ್ಬೇಕು. ಹಂಗಿದ್ರು 2 ಉಂಡ್ರ ಸುಖ ಆಗಬೇಕಾಗಿದ್ರೆ 20 ಉಂಡ್ರ ಜಾಸ್ತಿ ಆಗ್ಬೇಕಾಗಿತ್ತಲ್ಲ. ಅದು ಸರಸ್ರಿ ದೂರ ಯಾಕೆ ಸರಿಸ್ತೀರಿ? ಹಂಗಿದೆ ತೆಗಿ ಆ ಕಡೆ ಅಂತ ಯಾಕಂತೀವಿ. ಅಂದ್ರೆ ಸುಖ ಅನ್ನೋದು ಒಮ್ಮೆ ಉಂಡಾಗ ಕೊಟ್ಟೈತಿ, ಒಮ್ಮೆ ದೂರ ಸರಿಸ್ದಾಗ ಕೊಟ್ಟೈತಿ. ಈಗ ನೀವು ಕಷ್ಟಪಟ್ಟು ಇದು ಪ್ರವಚನಕ್ಕೆ ಬಂದಿರಿ, ಬಂದಾಗ ಮಂದಿಗೆ ಕೇಳ್ಬೇಕು ಎದಕ್ಕೆ ಬಂದಿರಿ ಅಂದ್ರೆ, ಒಟ್ಟ ಮನ್ಯಾಗ ಹೊತ್ತು ಹೋಗೋದಿಲ್ಲ ನೋಡು ಅದಕ್ಕೆ ಬಂದಿವಿ. ಮನ್ಯಾಗ ಹೊತ್ತ ಹೋಗೋದಿಲ್ಲ ಅದಕ್ಕೆ ಬಂದೇವಿಲ್ಲ. ಅಲ್ಲ, ಮನ್ಯಾಗ ಯಾಕೆ ಕಷ್ಟಪಟ್ಟು ಸಾಲ ಮಾಡಿ ಕಟ್ಟಿಸಿ ಗೃಹ ಪ್ರವೇಶ ಮಾಡಿರಿಲ್ಲ? ಮತ್ತಷ್ಟು ಸುಖ ಕೊಡ್ತಿತ್ತು ಮನೆ ಅಂದ್ರೆ ಕದ ಹಾಕೊಂಡು ಕೊಡ್ಬೇಕಿಲ್ಲ, ಹೊರಗೆ ಯಾಕೆ ಬಂದ್ರಿಲ್ಲ? ಮನ್ಯಾಗ ಹೊತ್ತು ಹೋಗೋದಿಲ್ಲ ಅಂದ್ರೆ ಅಲ್ಲಿ ಸುಖ ಇಲ್ಲ, ಇಲ್ಲಿ ಐತಂತ ಬಂದಿರಿ. ಹಂಗಿದ್ರೆ ಇಲ್ಲೇ 1 ವಾರ ಕೂಡ್ಬೇಕು, ಹೋಗೋದ ಬೇಡ ಮನೆಗೆ. ಹಂಗಾದ್ರೆ ಮನೆಗೆ ಯಾಕೆ ಹೋಗ್ತೀರಿ ಮತ್ತ? ಅಂದ್ರೆ ಯಾವುದು ಖಾಯಂ ಸುಖ ಅಂತ ಕೊಟ್ಟಿಲ್ಲ ಇಲ್ಲಿ. ಈಗ ಮದುವೆ ಆಗಿರಿ, ಮೊದಲು ಹಂಗಿತ್ತು, ಈಗ ಹಂಗಿರುವುದಿಲ್ಲ ಅದು. ಏನು ಮೊದಲು ಎಲ್ಲರಿಗೆ ಹಂಚದ ಕಾರ್ಡ್ ಹಂಚ್ತಿದ್ದ, ಏನು ಮಸ್ತ್ ಇತ್ತು. ಅದಕ್ಕೇನಂತಾರೆ, ವೆಡ್ಡಿಂಗ್ ಕಾರ್ಡ್ ಹಂಚಕ್ ಹೋಗಿನಂತ. ಈ ಶಬ್ದ ಗೊತ್ತದವಲ್ಲಿ ನಿಮಗೆ? ವೆಡ್ಡಿಂಗ್ ವೆಲ್ಡಿಂಗ್ ಅಂತಾರೆ. ಇನ್ನೊಂದೈತಿ ವೆಲ್ಡಿಂಗ್ ಅಂತ ಒಂದು ಶಬ್ದ ಕೇಳಿರಿ ನೀವು? ಈ ವೆಡ್ಡಿಂಗಿಗೂ ವೆಲ್ಡಿಂಗಿಗೂ ಏನು ವ್ಯತ್ಯಾಸ ಅಂದ್ರೆ, ವೆಲ್ಡಿಂಗಿನೊಳಗೆ ಮೊದಲು ಕಿಡಿ ಹಾರಿ ಆಮೇಲೆ ಕೂಡ್ತೈತಿ. ಈ ವೆಡ್ಡಿಂಗಿನೊಳಗೆ ಮೊದಲು ಕೂಡ್ತಾವ, ಆಮೇಲೆ ಕಿಡಿ ಹಾರಕ್ಕೆ ಶುರು ಆಗ್ತಾವ. ಇದ್ರಾಗ ಅಂದ್ರೆ ಮೊದಲು ಇದ್ದಂಗೆ ಇರೋದಿಲ್ಲ, ಮೊದಲು ಸುಖ ಇದ್ದಂಗೆ ಇರ್ತೈತಿ, ಆಮೇಲೆ ಯಪ್ಪ ಇದು ಸಾಕಪ್ಪ ಅನ್ನಿಸ್ತಿರ್ತೈತಿ. ಎಲ್ಲನೂ ಇಷ್ಟೇ ನಾ ಹೇಳೋದು. ನಿಮಗೆ ಮನೆ ಅನ್ನಿಸಿದ್ರೆ ನಮಗೆ ಮಠ ಅನ್ನಿಸ್ಬೋದಷ್ಟೆ. ಎಲ್ಲ ವಿಷಯಗಳೇ ಇಲ್ಲಿ. ಅದಕ್ಕೆ ಇಲ್ಲಿ ಜೀವನದೊಳಗೆ ಈ ವಿಷಯ ನಮಗೆ ಸುಖ ಕೊಟ್ಟೈತಿ ಅಂತಿಲ್ಲ. ಎಲ್ಲವೂ ಸುಖದಂತೆ ತೋರ್ತೈತಿ, ಅದು ದುಃಖವನ್ನೇ ತಗೊಂಡು ಬರ್ತೈತಿ ಅಷ್ಟೇ. ಸುಖ ಅಂದ್ರೆ ಸುಖ ಅಂತಲ್ಲ, ಕಡಿಮೆ ದುಃಖ ಅಷ್ಟೇ. ದುಃಖ ಅಂದ್ರೆ ದುಃಖ ಅಂತಲ್ಲ, ಕಡಿಮೆ ಸುಖ ಅಷ್ಟೇ. ದುಃಖ ಯಾಕೈತಿ ಅಂದ್ರೆ ಮನುಷ್ಯನಿಗೆ ಬರುವ ಪರಿಸ್ಥಿತಿಗಳನ್ನ ಒಪ್ಪದ ಮನಸ್ಥಿತಿಯೇ ದುಃಖ, ಬರುವುದನ್ನ ಒಪ್ಪಿಕೊಳ್ಳುವುದೇ ಸುಖ ಅಷ್ಟೆ. ನಮಗೆ ಯಾವುದು ಇಲ್ಲಿ ಖಾಯಂ. ಈಗ ನೌಕರಿದಾರ ಇರ್ತಾರೆ, ಒಮ್ಮೆ ಅಪಾಯಿಂಟ್ಮೆಂಟ್ ಆತಂದ್ರೆ ಎಷ್ಟು ಖುಷಿ ಆಗುತ್ತೆ ಹೇಳ್ರಿ. ನೌಕರಿ ಆಗೈತ್ರಿ ನನಗಂತ ಖುಷಿ ಪಡ್ತಾರಿಲ್ಲ ಪಾಪ. ನೀವು ನೋಡ್ರಿ, ನೌಕರಿ ಹತ್ತು ಅಂದ್ರೆ ವರ್ಷಕ್ಕೊಂದು ಇನ್ಕ್ರಿಮೆಂಟ್ ಏರ್ತಿರ್ತಾವ್ರಿ. ಅಂದ್ರೆ ವರ್ಷಕ್ಕೊಂದು ಆದಾಯದ ಇನ್ಕ್ರಿಮೆಂಟ್ ಏರ್ತಿರ್ತೈತಿ, ಆ ಕಡೆ ಆಯುಷ್ಯದ ಒಂದು ಇನ್ಕ್ರಿಮೆಂಟ್ ಇಳಿತಿರ್ತೈತಿ.
ಒಂದು ಇನ್ಕ್ರಿಮೆಂಟ್ ಏರೋದು, ಒಂದು ಇನ್ಕ್ರಿಮೆಂಟ್ ಇಳಿಯುವುದು, ಇದು ಇರೋದೇ ಅಷ್ಟೇ. ಇದು ಏನು ಊರಾಗ ಮಸ್ತ್ ಹುಡುಗಿದ್ನಲ್ಲ, ಅವ ಯಾರನ್ನ ಬೇಕು ಅವ್ರು ನೋಡೇ ಬಿಡ್ತೀನಿ ನನ್ನಂತಿದ್ದ. ಅಲ್ಪ ಸ್ವಲ್ಪ SSLC ಫೇಲ್ ಆಗಿದ್ದ, ಇಂಗ್ಲೀಷ್ ಬರ್ತಿ ICU ಅಂತಿದ್ದವನು. ಇಂಗ್ಲೀಷ್ನಾಗ ಸ್ವಲ್ಪ ನೀನು ನೋಡ್ಕೊಂತೀನಿ ಅನ್ನೋದಕ್ಕೆ ICU ಅಂತಿರ್ತಾರೆ. ಏನು ಮಂದಿ ಕಂಡವ್ರಿಗೆ ICU ಅಂತಿದ್ದ. ಒಂದು ದಿವಸ ಆಕ್ಸಿಡೆಂಟ್ ಆಗಿ ಬಿದ್ದ, ಹೋಗಿ ಅಲ್ಲಿ ಹಾಕಿದ್ರು. ಎಲ್ಲಿ? ಅವಾಗ ಅದು ICU ಅಂತ. ಮೊದಲು ಊರಾಗ ನೀ ಅಂತಿದ್ದಿ, ಈಗ ICU. ಇದು ನಡೆಯುವುದ. ಇಲ್ಲಿ ಯಾವ ವಸ್ತುಗಳನ್ನು ನಾವು ಬಯಸೀವಿ, ಯೋಗ ಆಗೈತಿ, ಅದು ಒಂದ್ ದಿವಸ ವಿಯೋಗ ಆಗ್ತೈತಿ ಅನ್ನೋದು ಗೊತ್ತಿರಬೇಕು. ನಾವೇನ್ ತಿಳ್ಕೊಂಡೀವಿ, ನಮಗೆ ಯಾವಾಗ ದೊರಕೈತಿ ಅದು ಒಟ್ಟು ಬಿಟ್ಟು ಹೋಗಬಾರ್ದಂತೀವಿ ನಾವು. ಆದ್ರೆ ಜಗದ ನಿಯಮ ಹಂಗಿಲ್ಲ, ಯಾವುದು ಬಂದೈತಿ ಅದು ಹೋಗ್ತೈತಿ, ಇದು ತಿಳ್ಕೋಬೇಕಷ್ಟೇ. ಶಾಸ್ತ್ರ ಇದು ಜೀವನ ದರ್ಶನ. ಯಾವುದು ನಾವು ಬಯಸೀವಿ, ಬಯಸಿದ್ದು ಸಿಕ್ಕಿಲ್ಲ, ಅಕಸ್ಮಾತ್ ಸಿಕ್ಕ್ರ ಅದು ಖಾಯಂ ನಮ್ಮ ಜೊತೆಗಿಲ್ಲ ಅಷ್ಟೆ. ಕೌಂಟ್ ಲಿಯೋ ಟಾಲಸ್ಟಾಯ್ ಅಂತ ಒಬ್ರು ರಷ್ಯಾದ ಬಹಳ ದೊಡ್ಡ ತತ್ವಜ್ಞಾನಿಗಳವರು. ವಾರ್ ಅಂಡ್ ಪೀಸ್ ಅನ್ನುವ ಗ್ರಂಥ ಬಹಳ ಶ್ರೇಷ್ಠ ಗ್ರಂಥ. ಅವರು ರಷ್ಯಾದವ್ರು. ನೀವು ನೋಡ್ರಿ, ಯಾರು ವಾರ್ ಅಂಡ್ ಪೀಸ್ ಇರ್ಬೇಕಂತ ಯಾವ ದೇಶದ ಋಷಿ ಜ್ಞಾನಿ ಬರೆದಿದ್ದ, ಆ ದೇಶದೊಳಗ ಪೀಸ್ ಆಗಿ ಹೋಗೈತಿ ಈಗಷ್ಟು. ರಷ್ಯಾ ಉಕ್ರೇನ್ ಯುದ್ಧಗಳನ್ನು ನೋಡುತ್ತೀವಿಲ್ಲ ನಾವು, ಅಲ್ಲಿ ಆ ನೆಲದಿಂದ ಬರೆದಂಥವು. ಕೌಂಟ್ ಲಿಯೋ ಟಾಲಸ್ಟಾಯ್ ಒಂದು ಕತೆ ಬರೀತಾನ. ಏನು ಮಸ್ತ್ ಬರೀತಾರ ಅವ್ರಂದ್ರ, ಒಬ್ಬ ರಾಜ ಇದ್ದ. ಒಬ್ಬ ರಾಜಾಗ ತನ್ನ ಹುಟ್ಟು ಹಬ್ಬ ಇತ್ತು. ತನ್ನ ಹುಟ್ಟು ಹಬ್ಬಕ್ಕೆ ಅವ ಏನು ಮಾಡಿದ್ನಂದ್ರ, ಒಂದು ಅನೌನ್ಸ್ಮೆಂಟ್ ಮಾಡದ ಸಾಮ್ರಾಜ್ಯದೊಳಗೆ. ನಾಳೆ ಬೆಳಗ್ಗೆ ನನ್ನ ಹುಟ್ಟು ಹಬ್ಬ ಐತಿ, ನಂದು ಅನೌನ್ಸ್ಮೆಂಟ್ ಏನು ಅಂದ್ರೆ, ನನ್ನ ಹುಟ್ಟು ಹಬ್ಬದ ದಿವಸ ಸೂರ್ಯೋದಯಕ್ಕೆ ನನ್ನ ಪ್ರಜೆಗಳೆಲ್ಲ ಬಂದು ಯಾರು ಎಷ್ಟು ಓಡ್ತಾರ ಅಷ್ಟು ಭೂಮಿ ಅವ್ರ ಹೆಸರಿಗೆ ಮಾಡ್ತೀನಿ. ಇದು ರಾಜನ ಅನೌನ್ಸ್ಮೆಂಟ್. ಹೋಗಿ ಅವ ಬೆಳಿಗ್ಗೆ ಊರು ಮಂದೆ ಕಿತ್ತತ್ರಿ, ಫ್ರೀ ಅಲ್ಲಿ ಎಲ್ಲರಿಗೆ ಎಷ್ಟು ಓಡ್ತೀವಿ ಅಷ್ಟಂತ. ರಾತ್ರಿಯಿಂದನ ಪ್ರಿಪ್ರೇಷನ್ ಶುರು ಆತು. ಏನು ರೊಟ್ಟಿ ಮಾಡೋರು ಯಾರು, ನಾಷ್ಟ ಕಟ್ಕೊಳ್ಳೋರು ಯಾರು, ಹಾಸಿಗೆ ತಗೊಳ್ಳೋರು ಯಾರು, ಗಂಟಕ್ಕೆ ಓಡ್ಬೇಕಲ್ಲ. ಎಲ್ಲ ಕಟ್ಕೊಂಡು ಸೂರ್ಯೋದಯ ಆಗಾಕ ಬಂತು. ಎಲ್ಲ ಇಡೀ ಊರು ಮಂದೆ ನಿಂತಿದ್ರು, ಏನು ಒಲಿಂಪಿಕ್ಕಿಗೆ ಓಡ್ದಂಗ ನಿಂತಿದ್ರಲ್ಲ. ಸೀಟಿ ಹೊಡೆದ್ರು ಓಸರು ಓಡೋದು. ಅಂದ್ರೆ ಎಷ್ಟು ಓಡ್ತೀರಿ, ಸೂರ್ಯೋದಯದಿಂದ ಸೂರ್ಯಾಸ್ತ ಆಗುವವರೆಗೆ ಎಷ್ಟು ಓಡ್ತೀರಿ ಅಷ್ಟು ಭೂಮಿ ಅವ್ರಿಗೆ ಕೊಡ್ತೀನಿ ಅಂದಿದ್ದ ರಾಜ. ಇವರು ಓಡ್ತಿದ್ರು 9 ಗಂಟೆ ಆತು. ಒಬ್ಬ ಮುಂದಿದ್ದು ಬಹಳ. ಒಂದ್ ಸ್ವಲ್ಪ ಬುತ್ತಿ ಬಿಚ್ಚಿ ಕುಂತು ನೀರು ಕುಡಿದು ಒಂದ್ ಸ್ವಲ್ಪ ಟಿಫಿನ್ ಮಾಡ್ಬೇಕಂತ ಕುಂತ ಹಿಂದ್ ನೋಡದಲ್ಲ, ಮಂದಿ ಓಡಕತ್ತಿದ್ರು. ಅವನಿಗನಿಸ್ತು ಇನ್ ಮೇಲೆ ಕೂಡಬಾರ್ದು, ನನಗಿಂತ ಮುಂದೆ ಹೋದ್ರೆ ಹಂಗೆ ಇವ್ರು. ಹಂಗ ಕಟ್ಟದವನ ಮತ್ತೆ ಹೆಗಲಿಗೆ ಹಾಕೊಂಡು ಮತ್ತೆ ಓಡಾಕತ್ತ. ನೀರಿಲ್ಲ, ಟಿಫಿನ್ ಇಲ್ಲ, ಬ್ರೇಕ್ಫಾಸ್ಟ್ ಇಲ್ಲ, ಓನ್ಲಿ ಫಾಸ್ಟ್, ನೋ ಬ್ರೇಕ್ಫಾಸ್ಟ್, ರನ್ ಫಾಸ್ಟ್. ಓಡಾಕತ್ತಿದ್ದ. ಮಧ್ಯಾಹ್ನ ಆತು, ಬಿಸಿಲಿತ್ತು. ಈಗರ ಬುತ್ತಿ ಬಿಚ್ಚಿ ಕೂಡ್ಬೇಕಂತಿದ್ದ. ಹಿಂದೆ ನೋಡ್ದ, ಮತ್ತೆ ಅವ್ರು ಓಡಾಕತ್ತಿದ್ರಲ್ಲ, ನನಗಿಂತ ಮುಂದೆ ಅವ್ರು ಓಡಿದ್ರೆ ನನಗೆ ಕಡಿಮೆ ಬರ್ತೈತಲ್ಲ. ನೀರಿಲ್ಲ, ಕೂಳಿಲ್ಲ, ಓಡ್ತು ಇಳಿದ್ರೆ ಕಡಿಮೆ ಬರ್ತೈತಲ್ಲ ಭೂಮಿ. ಇನ್ನೇನು ಸೂರ್ಯ 5 ಗಂಟೆ 5:15 ಆತು. ಇನ್ನರೇ ಉಣ್ಬೇಕನ್ನಿಸ್ತು. ಇಷ್ಟು ಓಡಿನಿ, ಇನ್ನೊಂದು ಸ್ವಲ್ಪ ಬಿಟ್ರಿ ಏನೈತಿ, ಇನ್ನೊಂದು ಅರ್ಧ ತಾಸ್ನಾಗ ಮುಟ್ಟತೀನಿ ಅಂತ ತಿಳ್ಕೊಂಡು ಓಡ್ತಿತ್ತು. ದಣದಿತ್ತು, ಕೂಳಿಲ್ಲ, ನೀರಿಲ್ಲ, ದೇಹ ದಣದು ಓಡ್ತು. ಇನ್ನೇನು ಸೂರ್ಯ ಮುಳುಗ್ತಿದ್ನಲ್ಲ, ಹೊತ್ತುಕೊಂಡು ಬಿದ್ದ. ಹಂಗ ಬಿದ್ದರೆ ಕಡಿಮೆ ಸಿಗ್ತೈತಂತ ಕೈ ಚಾಚಿ ಬಿದ್ದ. ಮತ್ತ ಸೂರ್ಯ ಮುಳುಗಿತ್ತು, ಭೂಮಿ ನಕ್ಕಿತ್ತು, ಇವನ ಪ್ರಾಣ ಪಕ್ಷಿನೇ ಹಾರಿ ಹೋಗಿತ್ತಷ್ಟೆ. ಅವಾಗ ಭೂಮಿ ತಾಯಿ ಅಂದ್ಲು, ಭೂಮಿ ನಕ್ಕತ್. ಹಿಂಗ ನಿನ್ನಂಗ ಬಾಳ ಮಂದಿ ಓಡ್ಯಾರೋ, ಓಡ್ದಷ್ಟು ಕೊಟ್ಟಿಲ್ಲ ನಾನು, ಬಿದ್ದಷ್ಟ ಕೊಟ್ಟಿನಷ್ಟೇ. ಇದು ನಿಸರ್ಗ, ಇದು ಅಷ್ಟೆ. ಬಹಳ ಮಂದಿ ಓಡ್ಯಾರ, ಓಡ್ದಷ್ಟು ನಾ ಕೊಟ್ಟಿಲ್ಲ, ಬಿದ್ದಷ್ಟ ಕೊಟ್ಟಿನ ನಾನು ಅಷ್ಟೆ. ಮಾಂಧಾ ತಾಚ ಮಹಿಪತಿ ಕೃತಯುಗಾಲಂಕಾರ ಭೂತೋ ಗತಃ ಸೇತುರ್ಯೇನ ಮಹೋದದೌ ವಿರಚಿತ ಕ್ವಾಸೌ ದಶಾಶಾಂತಕಃ ಅನ್ಯೇ ಚಾಪಿ ಯುಧಿಷ್ಠಿರ ಪ್ರಭೃತಯೋ ಯಾತಾದಿವಂ ಭೂಪತೆ ನೈಕೆ ನಾಪಿ ಸಮಂ ಗತಾ ವಸುಮತಿ ಮುಂಚತ್ವಯ ಯಾಶ್ಯತೆ. ಏನು ಭರ್ತೃಹರಿ ಬರಿತಾನ, ಹಿಂದ ಮಾಂಧಾತ ಅನ್ನುವ ಮಹಾರಾಜ ಭೂಮಿಯನ್ನೇ ಆಳದ, ಅವನ ಹೆಸರಲ್ಲೇನೂ ಹೋಗಲಿಲ್ಲ.
ರಾಮನಂಥವ್ರು ಆಳಿದ್ರು ಅವರಿಂದ ಹೋಗಲಿಲ್ಲ. ಪಾಂಡವರು ಆಳದ್ರು, ಧರ್ಮ ಆಳದ ಅವನಿಂದ ಹೋಗಲಿಲ್ಲ. ಅಂಥವ್ರಿಂದ ಹೋಗಿಲ್ಲ ಅಂದ್ರೆ ನಿನ್ನಿಂದ ಏನ್ರ ಬರ್ತೈತೇನೋ. ಇದು ಬರೇ ಪಾಣ್ಯಾಗ ಅಷ್ಟ, ಇದು ನಿಂದ ಪಾಣ್ಯಾಗ ಕೊಟ್ಕೊಂಡು ತಿನ್ನ ಅಷ್ಟ. ಅದನ್ನ ಇವ ಅಂತಿರ್ತಾನ, ಈಗ ಊರ್ ಮುಂದೆ ಎಷ್ಟರ ಭೂಮಿ ಇರ್ಲಿ, ಅದಕ್ಕೆಷ್ಟರ ಕಿಮ್ಮತ್ತಿರ್ಲಿ ಹೇಳ್ರಿ, ಕಿಮ್ಮತ್ತು ಕೊಟ್ಟು ತಗೊಂತೀನಂತ ಇವ ಅಂತಿರ್ತಾನ. ಭೂಮಿ ಎಂತೈತಿ, ಇವತ್ತೆಷ್ಟರ ಕಿಮ್ಮತ್ತು ಕೊಟ್ಟು ತಗೋ, ಒಂದ್ ದಿವ್ಸ ನಿನಗೆ ಕಿಮ್ಮತ್ತಿಲ್ಲಾರ್ದಂಗ ತಗೊಂತೀನಂತ ಭೂಮಿ ಎಂತಿರ್ತೈತಿ ಮನುಷ್ಯ. ಯಾವುದದ ಹೇಳಿ? ಒಬ್ಬ ಹಿಂದಿ ಕವಿ ಅಂತಾನೆ, ಎಷ್ಟು ಚಲೋ ಮಾತು ಬರೀತಾನ. ಕಂದೆ ಕಪಡೆ ಜೀ ರಹೇ ಹೇ ಹಮ್, ಜೀ ರಹೇ ಹೇ ಹಮ್, ರೋಜ್ ಕಪಡೆ ಬದಲ್ ಬದಲ್ ಕರ್. ಜೀ ರಹೇ ಹೈ ಹಮ್ ರೋಜ್ ಕಪಡೆ ಬದಲ್ ಬದಲ್ಕೆ. ಬೆಳಿಗ್ಗೊಂದು ಡ್ರೆಸ್ಸ, ಮಧ್ಯಾಹ್ನ ಒಂದು ಡ್ರೆಸ್ಸ, ರಾತ್ರಿ ಒಂದು ಡ್ರೆಸ್ಸ, ಮತ್ತು ಪ್ರವಚನಕ್ಕೆ ಬರಾಗ ಒಂದು ಡ್ರೆಸ್ಸ. जी रहे हैं हम रोज कपड़े बदल बदल के, एक दिन एक ही कपड़े में ले जाएंगे कंधे बदल बदल के. ಅಷ್ಟೆ. ದಿವಸ ಕಪಡ ಬದಲ್ ಬದಲ್ಕೆ, ಬಟ್ಟಿ ಬದಲ್ ಬದಲ್ಕೆ, ಹೋಗುವಾಗ ಹೆಗಲು ಬದಲ್ ಬದಲ್ಕೆ ಅಷ್ಟೆ. ಬಟ್ಟಿ ಒಂದ ಇರ್ತೈತಿ, ಆದ್ರೆ ಹೆಗಲು ಬದಲಾಗ್ತಿರ್ತಾವಂತಿರ್ತಾನವ ಅಷ್ಟೆ. ಏನು ತಿಳ್ಕೊಂಡು ಬದುಕುವುದಷ್ಟೇ. ಮನುಷ್ಯ ತಲೆಯಾಗಿರ್ಬೇಕು, ಇದು ನಾ ಅನ್ಕೊಂಡಿದ್ದೆಲ್ಲ ಸಿಗುವುದಿಲ್ಲ, ಸಿಕ್ಕಿದ್ದ ಖಾಯಂ ನನ್ನ ಜೊತೆಗೇನೆ ಇರುವುದಿಲ್ಲ ಅನ್ನೋದು ತಿಳ್ಕೊಬೇಕು. ಮತ್ತೆ ಹಿಂಗಂತ ತಿಳ್ಕೊಂಡು ಹೊಲ ಮನಿ ಮಾಡೋದು ಬಿಡಬಾರ್ದು. ನಾ ಹೇಳುದು ನಿಮಗೆ, ಮಾಡ್ತಿರ್ಬೇಕು, ಹೊರಗ ತಲೆಯಾಗ ಗೊತ್ತಿರ್ಬೇಕು ಇದು ಖಾಯಂ ಇರುವುದಿಲ್ಲ ಅಂತಷ್ಟು. ನನ್ನ ಕೂಡಿದು ಬರುವುದಲ್ಲ, ಮಾಡ್ತಿರ್ಬೇಕು, ಮಸ್ತ್ ದುಡಿತಿರ್ಬೇಕು, ಹೊಲ ಮಾಡ್ತಿರ್ಬೇಕು, ಮನಿ ಮಾಡ್ತಿರ್ಬೇಕು. ಆದ್ರೆ ಗೊತ್ತಿರ್ಬೇಕು ನನ್ನ ದುಃಖ, ಡಿಪ್ರೆಷನ್, ಟೆನ್ಷನಿನ ಮೂಲ ಎಲ್ಲೈತಿ ಅಂದ್ರೆ ಇದು ನಾ ಅನ್ಕೊಂಡಂಗೆ ಆಗಬೇಕಂತೀನಲ್ಲ, ಅದು ಆಗುವುದಿಲ್ಲ ಅಷ್ಟೇ. ಇಲ್ಲ, ನಾ ಅನ್ಕೊಂಡಂಗೆ ಏನಾಗ್ತೈತಿ ಹೇಳಿಲ್ಲಿ? ನಮ್ಮ ಇಚ್ಛೆಯ ಪ್ರಕಾರ ಏನಾರ ನಡೀತೈತೇನು ಜಗತ್ನಾಗ? ನಮ್ಮ ಇಚ್ಛೆ ಏನು? ಈಗ ಒಬ್ಬ ಯಜಮಾನ ತಂದಿರ್ತಾನ, ನನ್ನ ಮಗ ಭಾರಿ ಆಗ್ಬೇಕಂತ ಇಚ್ಛೆ ಇರ್ತೈತೆ ಅವಂತ. ಮೊದಲು ಏನು ಮಲ್ಕೊಂಡಿರ್ತಾನ, ಮಗ ಅಂಬೆಗಾಲಕ್ಕೆ ಇಟ್ಟು ಎದಿ ಮೇಲೆ ಕುಂತಿರ್ತಾನ, ವಿಡಿಯೋ ಮಾಡ್ತಾನೆ. ವಿಡಿಯೋ ಮಾಡಿ ಫ್ರೆಂಡ್ಸಿಗೆಲ್ಲ ಬಿಡ್ತಿರ್ತಾನೆ, ಚಿನ್ನೂನು ವಿಡಿಯೋ ಇದು ಅಂತ. ವ್ಯಾಟ್ಸಪ್ಪಿಗೆ ಬಿಡ್ತಾನೆ ಚಿನ್ನೂನು ವಿಡಿಯೋ ಅಂತ. ಮುಂದೆ ದೊಡ್ಡವಾಗಿ ಮತ್ತೆ ಎದಿ ಮೇಲೆ ಕಾಲು ಕೊಟ್ಟು ಕುಂತಿರ್ತಾನಲ್ಲ, ಅವಾಗ ಬಿಡ್ಬೇಕು ಚಿನ್ನೂನು ವಿಡಿಯೋ ಎಲ್ಲರಿಗೆ ವ್ಯಾಟ್ಸಪ್ಪಿಗೆ. ಅವಾಗ ಯಾಕೆ ಬಿಡ್ಲಿಲ್ಲಪ್ಪ, ಈಗ ಮಸ್ತ್ ಬಿಡಾಕತ್ತಿಯಲ್ಲ. ಅಂದ್ರೆ ನಾವು ಅನ್ಕೊಂಡಂಗೆ ಇರುವುದಿಲ್ಲ ಅಂತಿಲ್ಲಿ, ಎಲ್ಲನೂ ಹಂಗ ನಡೆಯುವುದಿಲ್ಲ. ನಮಗೆ ಅಷ್ಟ ಇಚ್ಛೆ ನಾವು ಅನ್ಕೊಂಡಂಗೆ ಇರ್ಬೇಕಿಲ್ಲಿ ಅಂತ. ಈಗ ನಿಮಗೆ ಅನಿಸ್ತಿರ್ತೈತಿ ನಮ್ಮ ಹೆಣ್ಮಕ್ಳು ನಮಗೆ ರೀ ಅನ್ಬೇಕು ಅಂತಿರ್. ಅಲ್ಲ, ಅವಾಗ ಅಂತಿದ್ರಿ, ಈಗ ಯಾಕಂತಾರ ಅವ್ರು ಹೇಳಿ? ರೀ ಅನ್ಬೇಕಂತ ಅದಕ್ಕೆ ಕೇಳಾಕ ಅಂಗಡಿಯಿಂದ ಬರ್ತಿರ್ತೈತಿ, ರೀ ಅನ್ಬೇಕು ನಮಗಂತ. ಅದು ತವ್ರ ಮನೆಗೆ ಹೋಗಿ ಅಲ್ಲಿಂದ ಬಯಕತ್ತಿದ್ಲಕ್ಕೆ ಹೆಣತಿ, ಅಲ್ಲಿ ಬೇ ಮಾರೈತಿ, ಇಲ್ಲಂದ್ರೆ ಬಿಡು, ಅಲ್ಲಿ ತವ್ರ ಮನೆಗೆ ಹೋಗಿ ಅಲ್ಲ ಅಲ್ಲಿಂದನೂ ಬಯಕತ್ತಿ ಅಲ್ಲ, ಅಲ್ಯಾಕೆ ಬಯಕತ್ತಿ? ಇದು ವರ್ಕ್ ಫ್ರಮ್ ಹೋಮ್ ರೀ ನಮ್ದಂದ್ರ ಅವ್ರು. ಇದು ವರ್ಕ್ ಫ್ರಮ್ ಹೋಮ್. ಇದು ಏನು ನಾವು ಅನ್ಕೊಂಡಂಗೆ ಆಗ್ತೈತೇನು ಹೇಳಿ? ಈಗ UPSC ಮಾಡ್ತಿರ್ತಾರೆ ಮಕ್ಕಳು, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಿರ್ತಾರೆ. ಓದ್ದವ್ರದೆಲ್ಲ ಆಗತ್ತನ್, ಮತ್ತು ಆಗುದಲ್ಲ ಅಂತ ಬಿಡಬಾರ್ದು. ನಾ ಹೇಳೋದು ಏನು, ವಾಜಿರಾಮ್ ಡೆಹಲಿ ವಾಜಿರಾಮ್ ಇನ್ಸ್ಟಿಟ್ಯೂಟ್ನೊಳಗೆ ಓದ್ದವ್ರದ್ದೆಲ್ಲ ಆಗತ್ತಿತ್ತಂದ್ರೆ ಮತ್ತೆ ಟೀಚರ್ಸ್ ಯಾಕೆ ಟೀಚಿಂಗ್ ಮಾಡ್ತಿರ್ತಾರೆ? ಅವರು IAS ಆಫೀಸರ್ ಆಗಬೇಕಾಗಿತ್ತು. ಹಿಂಗಂತ ಬಿಡಬಾರ್ದು, ಪ್ರಯತ್ನ ಮಾಡಬೇಕು, ಆದ್ರೆ ಗೊತ್ತಿರಬೇಕು ಅನ್ಕೊಂಡಿದ್ದೆಲ್ಲ ಆಗತ್ತಾ ಅಂತ ತಿಳ್ಕೊಂಡಿರ್ಬಾರ್ದು. ಈಗ ಮನ್ಯಾಗ ಅತ್ತಿ ಇರ್ತಾಳೆ, ಅತ್ತಿಗೆ ಏನು ಅಪೇಕ್ಷೆ ಅಂದ್ರೆ ನಮ್ಮ ಸೊಸಿ ಮಗನ ಲಗ್ನ ಮಾಡಿದ್ನಿ ಅಂದ್ರೆ ಸೊಸಿ ಬಿಸಿ 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 ರೊಟ್ಟಿ ಮಾಡಿ ಕೊಡ್ಬೇಕು, ನಾ ಕಮ್ಮಗುಣಬೇಕು. ಯಾ ಅತ್ತಿಗಳಿಗೆ ಇರುವುದಿಲ್ಲ ಹೇಳಿದ್ದು? ಎಲ್ಲರಿಗೆ ಅಪೇಕ್ಷೆ ಇರ್ತೈತಿಲ್ಲ, ನನ್ನ ಮಗನ ಲಗ್ನ ಆತಂದ್ರೆ ಸೊಸಿ ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಡ್ಬೇಕು, ಆರಾಮಿರ್ಬೇಕಂತ. ಲಗ್ನ ಆತು, ಬಂದ್ಲು ಸೊಸಿ ಬಂದು ಕೂಡ್ಲಿಕ್ಕೆ ರೊಟ್ಟಿ ಬರುತ್ತಾನ, ಹೋಳಿಗೆ ಬರ್ತೈತಿ, ಇಡ್ಲಿನೂ ಬರ್ತೈತಿ, ದೋಸೆನೂ ಬರ್ತೈತಿ, ರೊಟ್ಟಿ ಬರ್ತೈತಿ, ಹೋಳಿಗೆ ಬರ್ತೈತಿ, ಇಡ್ಲಿ ಬರ್ತೈತಿ, ದೋಸೆ ಬರ್ತೈತಿ. ಹೋಟೆಲ್ದಾಗ ಆರ್ಡರ್ ಕೊಟ್ರಿ ಎಲ್ಲ ಬರ್ತೈತಿ ಅಂದ್ಲಕ್ಕೆ. ಇದಕ್ಕೆ ಮಾಡಾಕ ಬರೋದಿಲ್ಲ. ಅಕ್ಕಿದೇನು ಇಚ್ಛಾ? ಬಿಸಿ ರೊಟ್ಟಿ. ಇದು ಬಿಸಿ ಬಿಸಿ ರೊಟ್ಟಿ. ಇದು ಎಲ್ಲಿ ಯಾರ ಅಪೇಕ್ಷೆಗಳು ಈಡೇರ್ತವ ಹೇಳಿ? ಒಬ್ಬ ಹೆಣ್ಮಗಳು ಭಿಕ್ಷಕ್ಕೆ ಬಂದು ಸೊಸಿ ಬಂದು ಹೇಳ್ದಂತ ಮನೆ ಮುಂದೆ ಭಿಕ್ಷಾ ಕೇಳಕತ್ತಿದ್ಲು. ಭಿಕ್ಷಾ ಕೇಳಿದ್ಲು, ಸೊಸಿ ಬಂದು ಹೇಳಿದ್ಲಕ್ಕೆ, ಏನೂ ಇಲ್ಲ ನಮ್ಮ ಮನ್ಯಾಗ ಹೋಗಂತ. ಹೊಂಟ್ಲಕ್ಕಿ ಹೋಗೋದ್ರಾಗ ಅತ್ತಿ ಎದ್ರಿಗೆ ಬಂದ್ಲು.
ಬಂದು ಎಲ್ಲಿಗೆ ಹೋಗಿದ್ದೆ? ಈ ನಿಮ್ಮ ಮನೆ ಭಿಕ್ಷಕ್ಕೆ ಹೋಗಿದ್ದೆ, ಮತ್ತೇನು ನಿಮ್ಮ ಸೊಸೆ ಇಲ್ಲ ಅಂತ ಹೇಳಿ ಕಳ್ಸ. ಬಾ ಇಲ್ಲ, ಕರ್ಕೊಂಬಂದ್ಲಕ್ಕೆ. ಕರ್ಕೊಂಬಂದು ತಾನು ಹೊಸ್ತಲ ಮೇಲೆ ಕುರ್ಚಿ ಮೇಲೆ ಕುಂತು ಹೋಗಿ ಏನೂ ಇಲ್ಲ ನಮ್ಮ ಮನ್ಯಾಗ ಅಂತ ಕಳ್ಸಿದ್ಲಕ್ಕೆ. ಅವಾಗದು ಭಿಕ್ಷಿಗೆ ಆಶ್ಚರ್ಯ ಆಯ್ತು. ಅಲ್ಲ ಮತ್ತೆ ನಿಮ್ಮ ಸೊಸೆನೂ ಇದನ್ನ ಹೇಳಿದ್ಲು, ಮತ್ತೆ ನೀವು ಇದನ್ನ ಹೇಳಕತ್ತೀರಲ್ಲ. ನೋಡು, ಗೃಹಲಕ್ಷ್ಮಿದ 2,000 ನನ್ನ ಅಕೌಂಟಿಗೆ ಬರ್ತೈತಿ, ನಾನು ಮನೆ ಯಜಮಾನಿ, ಆಕೇನು ಹೇಳಾಕಿ ಅಂತ. ಅಕ್ಕಿದೇನು ಹಕ್, ನಾ ಹೇಳಬೇಕಿದನ್ನ. ಏನು ಮಜಾ ಮಸ್ತ್ ಇರ್ತೈತಲ್ಲ. ಅಂದ್ರೆ ಎಲ್ಲವೂ ನಾವು ಅನ್ಕೊಂಡಂಗೆ ಆಗೋದಿಲ್ಲ ಅಂತ. ನಾವು ಅನ್ಕೊಂಡಂಗೆ ಏನೂ ನಡೀದಿಲ್ಲ ಅನ್ನೋದು ಗೊತ್ತಿರ್ಬೇಕಷ್ಟ. ಎಲ್ಲವೂ ಬಿಸಿ ಬಿಸಿ ಇರುದಿಲ್ಲ, ಒಮ್ಮೊಮ್ಮೆ ತಂಗುಳ್ದು ಬರ್ತಿರ್ತೈತಿ, ಸ್ವೀಕಾರ ಮಾಡ್ಬೇಕಾಗ್ತೈತಿ ಮನುಷ್ಯ. ಯಾರು ಅನ್ಕೊಂಡಂಗೆ ಜಗತ್ತಿನೊಳಗಾಗಿ ಒಂದು ಸ್ವಲ್ಪ ವಿಚಾರ ಮಾಡಿ ನೋಡಿ. ಅನ್ಕೊಂಡಂಗೆ ಆಗೋದಿಲ್ಲ ಅಂತ ತಿಳ್ಕೊಂಡು ಅನ್ಕೊಂಡದು ಬರಬಾರದು, ಆದ್ರೆ ತಿಳ್ಕೊಂಡಿರ್ಬೇಕು. ಅನ್ಕೊಂಡಿದ್ದೆಲ್ಲ ಆಗೋದಿಲ್ಲ ಅನ್ನೋದು ಗೊತ್ತಿರ್ಬೇಕಷ್ಟೆ. ಅದು ಗೊತ್ತಿದ್ದು ಅನ್ಕೋಬೇಕು. ಇದು ಮಜಾ ಇರೋದನ್ನ ಹೇಳುದು. ಯಾರಿಗೆ ಇಚ್ಛೆ ಇರಲಿಲ್ಲ ಶ್ರೀರಾಮಚಂದ್ರ ಅಯೋಧ್ಯೆಯ ಅರಸಾಗಬೇಕಂತ? ಯಾರಿಗೆ? ರಾಮನಿಗೆ ಇಚ್ಛೆ ಇತ್ತು. ಸೀತೆಗೆ ಎಷ್ಟು ಖುಷಿ, ನಮ್ಮ ಯಜಮಾನ ಪೀಠಾಧಿಪತಿ ಆಗ್ತಾನಂತ ತಿಳ್ಕೊಂಡು. ದಶರಥನ ಇಚ್ಛೆ ಇತ್ತು, ತಾಯಿಯ ಇಚ್ಛೆ ಇತ್ತು, ಅಯೋಧ್ಯಪುರದ ಜನರ ಇಚ್ಛೆ ಇತ್ತು. ಯಾರಿಗಿಚ್ಛೆ ಇರಲಿಲ್ಲ? ಎಲ್ಲರಿಗೂ ಇಚ್ಛೆ ಇತ್ತು. ಆಶ್ಚರ್ಯ ಏನಾತಂದ್ರ ರಾಮ ಆಳ್ಲಿಲ್ಲ, ಭರತ ಆಳ್ಲಿಲ್ಲ. ಕೊನೆಗೆ 12 ವರ್ಷ ಅಯೋಧ್ಯ 2 ಕಟ್ಟಿಗೆಯಿಂದ ಮಾಡಿದ ಕಟ್ಟಿಗೆಯ ಪಾದುಕೆ ರಾಜ್ಯ ಆಳತೆ ಹೊರತು ಯಾರೂ ಆಳಲಿಲ್ಲ. ಯಾರು ಅನ್ಕೊಂಡಂಗೆ ಏನು ನಡೀತದೆ ಹೇಳಿ? ಈಗೊಂದು ಗಿಡ ಐತಿ, ನಮಗೆ ಯಾಕೆ ಇಷ್ಟು ಟೆನ್ಷನ್ ಅಂದ್ರೆ ನಾ ಅನ್ಕೊಂಡಂಗ ನಡಿಬೇಕೆಲ್ಲ. ಸುಮ್ಮನೆ ವಿಚಾರ ಮಾಡ್ರಿ, ಸುಮ್ಮನೆ ಸ್ವಲ್ಪ ವಿಚಾರ ಮಾಡ್ರಿ. ಈಗೊಂದು ಗಿಡ ಐತಿ, ಒಂದು ಗಿಡದೊಳಗೊಂದು ಎಲೆ ಐತಿ. ಗಿಡದೊಳಗಿರುವಂಥ ಎಲೆ ನಾ ಹೇಳ್ದಂಗ ಗಿಡ ಕೇಳ್ಬೇಕಂದ್ರೆ ನಡೀತೈತೇನು? ಗಿಡದೊಳಗಿರುವ ಎಲೆ ನಾ ಅಳಗಾಡ್ದಾಗ ಗಿಡ ಅಳಗಾಡ್ಬೇಕು. ನಾ ಸುಮ್ಮನೆ ಇದ್ದಾಗ ಗಿಡ ಸುಮ್ಮನೆ ಇರಬೇಕಂದ್ರೆ ಸಾಧ್ಯ ಐತೇನು? ಸಾಧ್ಯ ಇಲ್ಲ. ಇದು ಜಗತ್ತೈತೆಲ್ಲ, ಇದು ದೇವ ನಿರ್ಮಿಸಿದ ಒಂದು ವೃಕ್ಷ. ನಾನು ಈ ವೃಕ್ಷದ ಒಂದು ಎಲೆ ಅಷ್ಟೇ. ನಿಸರ್ಗ ಹೆಂಗೆ ಹೇಳ್ತೈತಿ ಹಂಗೆ ನಾ ಕೇಳಬೇಕ ಹೊರತು ನಾ ಹೇಳ್ದಂಗೆ ನಿಸರ್ಗದ ವೃಕ್ಷ ಕೇಳುವುದಿಲ್ಲೋ ಅನ್ನುವ ಸತ್ಯ ನಮಗೆ ಗೊತ್ತಾಗಬೇಕಷ್ಟೇ. ಇಲ್ಲ, ಈಗ ಮಳಿ ಬರ್ತೈತಿ. ಮಳಿ ಬಂದಾಗ ರೈತ ಏನಂತಾನಂದ್ರೆ ನನ್ನ ಹೊಲದ ಮೇಲೆ ಮಳಿ ಬರ್ಬೇಕಪ್ಪ. ರೈತರಂತಾರಿಲ್ಲ ನಮ್ಮ ಹೊಲಕ್ಕೆ ಮಳಿ ಬರ್ಬೇಕಂತ. ಈಗ ರೈತ ಮಳಿ ಬರ್ಬೇಕಂತಾನ. ಅದೇ ಬೀದಿ ವ್ಯಾಪಾರಿ ಏನಂತಾನ? ಒಟ್ಟ ಮಳಿ ಬರಬಾರ್ದು ನೋಡ್ರಿ ಅಂತ. ಮಳಿ ಯಾರ ಮಾತು ಕೇಳ್ಬೇಕದು? ಏನು ರೈತನ ಮಾತು ಕೇಳಬೇಕು, ಏನು ವ್ಯಾಪಾರಿ ಮಾತು ಕೇಳಬೇಕು? ಹಿಂಗೆ ಜಗತ್ತಿನ ಜನರು, ಇವು ಸುಮ್ಮನೆ ಉದಾಹರಣೆ ಹೇಳಿದ್ದು, ಜಗತ್ತಿನ ಕೋಟಿ ಕೋಟಿ ಜನರ ಇಚ್ಛೆಯಂತೆ ಜಗತ್ತು ನಡೆಯಕ್ಕೆ ಸಾಧ್ಯ ಐತೇನೆ? ಈಗೊಂದು ಬಸ್ ಇರ್ತೈತಿ, ಬಸ್ಸಿಗೆ ಒಂದು 10 ಪ್ಯಾಸೆಂಜರ್ಸ್ ಎಲ್ಲ ಡ್ರೈವರ್ಗಳಾದ್ರೆ ಬಸ್ ಎಲ್ಲಿ ಹೋಗುತ್ತೆ ಹೇಳ್ರಿ? ಒಂದು ಬಸ್ ನಡಿಬೇಕಾದ್ರೆ ಒಬ್ಬನ ಡ್ರೈವರ್ ಇರಬೇಕು. ಡ್ರೈವರ್ ಕರ್ಕೊಂಡು ಹೋದಲ್ಲಿ ಕುಂತ ಪ್ಯಾಸೆಂಜರ್ ಸುಮ್ಮನೆ ಹೋಗುತ್ತಿರ್ಬೇಕಷ್ಟೇ. ಹಂಗ ಈ ಜಗತ್ತನ್ನೋದೈತೆಲ್ಲ ಇದು ಒಂದು ಬಸ್ಸ. ಇದಕ್ಕೆ ಡ್ರೈವರ್ ಅದನ್ನಲ್ಲ, ದೇವರು ಡ್ರೈವರ. ವಿ ಆರ್ ಜಸ್ಟ್ ಪ್ಯಾಸೆಂಜರ್ಸ್. ಅವ ಕರ್ಕೊಂಡು ಹೋದಲ್ಲಿ ಹೋಗುತ್ತಿರ್ಬೇಕಷ್ಟೇ. ವಿ ಆರ್ ಪ್ಯಾಸೆಂಜರ್ಸ್. ಏನು ಬಂದೈತಿ ಅದನ್ನು ಒಪ್ಪಿಕೊಳ್ಳೋದು ಕಲ್ತಿ ದುಃಖ ಇಲ್ಲ. ಅದು ಸೆಲೆಬ್ರೇಷನ್. ದೆನ್ ಲೈಫ್ ಇಟ್ ಬಿಕಮ್ ಸೆಲೆಬ್ರೇಷನ್. ಬಂದಿದ್ದನ್ನು ಮೊದಲು ಒಪ್ಪಿಕೊಳ್ಳೋದು ಕಲಿಯಪ್ಪ ಮನುಷ್ಯನೇ. ಅದಕ್ಕೊಬ್ಬ ಕವಿ ಎಷ್ಟು ಚಲೋ ಮಾತಂತ, ಜಗತ್ತಿನಲ್ಲಿ ಸಂತೋಷ ಪಡಬೇಕಾದ್ರೆ ಏನು ಮಾಡಬೇಕು, ಸಂತೋಷದ ದಾರಿ ಯಾವುದು ಅಂತ. ಬರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಬರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ. ಬಾರೆನೆಂಬುದು ಬಿಡು ಇರುವ ಭಾಗ್ಯವನೆನೆದು, ಬಾರೆನೆಂಬುದು ಬಿಡು ಹರುಷಕ್ಕಿದು ದಾರಿ ಮಂಕುತಿಮ್ಮ. ಬರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು. ಏನು ಮಸ್ತ್ ಅವರು ಸಂತೋಷದ ದಾರಿಗಳನ್ನು ಮನುಷ್ಯನಿಗೆ ಕಲಿಸಿಕೊಡ್ತಾರ. ಬರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು. ಏನು ನೀ ಕಾರ್ ತಗೋಬೇಕಂತ ಮಂದೆಲ್ಲ ಕಾರ್ ಗಾಡಿಯಾಗ ಅಡ್ಡಾಡ್ತಾರಲ್ಲಪ್ಪ, ಕಾರ್ ಮಂದಿದ ಕಾರ್ ಐತಿ, ನನಗೆ ಕಾರ್ ಇಲ್ಲ ಅಂತ ಚಿಂತೆ ಮಾಡಬೇಡ. ಕಾರ್ ಇಲ್ಲದಿದ್ರೇನಾತು, ದೇವ್ರ ಕಾಲು ಕೊಟ್ಟಾನಂತ ಸಂತೋಷ ಪಡುವ. ಮೊದಲ ಕಾಲ ಇದ್ದಿದ್ದಿಲ್ಲ ಅಂದ್ರೆ ತಗೊಂಡೆ ಏನು ಮಾಡುತ್ತೆ? ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ. ಏನು ಪ್ರವಚನಕ್ಕೆ ಬರ್ತಿದ್ರಿ, ಒಂದಿಷ್ಟು ತಿಪ್ಪಿನೂ ಕಾಣ್ತಾವ, ಒಂದಿಷ್ಟು ಹೂವನು ಕಾಣ್ತಾವ.
ಈ ಊರಿಗೆ ಬಂದಾಗ ಒಂದಿಷ್ಟು ತಿಪ್ಪಿ ಕಾಣಬಹುದು, ಒಂದಿಷ್ಟು ಹೂವು ಕಾಣಬಹುದು. ಮುಂದಿನ ಊರಿಗೆ ಹೋದಾಗ ಈ ಊರು ತಿಪ್ಪಿ ಪ್ರಚಾರ ಮಾಡಬಾರ್ದು, ಈ ಊರಿನ ಹೂವು ಪ್ರಚಾರ ಮಾಡಬೇಕು. ಇದು ಜೀವನ. ಇರುವ ಭಾಗ್ಯವನೆನೆದು ಬಾರೆನೆಂಬುದು ಬಿಡು. ಏನು ದೇವರು ಕೊಟ್ಟಾನ ಅದನ್ನೊಂದು ಸ್ವಲ್ಪ ಉಂಡು ಸಂತೋಷ ಪಡು. ಇದು ಹರುಷಕ್ಕೆ ದಾರಿ ಮಂಕುತಿಮ್ಮ. ಇದಕ್ಕೇನು ಬೇಕಪ್ಪ ಹೇಳು? ಇದು ಸಂತೋಷದ ಸೂತ್ರ. ಬರದಿಹುದರ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರು. ಏನು ಕೊಟ್ಟಾನ? ಈಗ ನೋಡು, ಮಗ ಇರ್ತಾನ, ಮಗ ಪಾಪ ದುಡ್ದು ಅಪ್ಪನ ಕೈಯಾಗಿ 25,000 ರೂಪಾಯಿ ತಂದು ಕೊಡ್ತಿರ್ತೈತದ. ಆದರೂ ಅಪ್ಪ ಏನಂತಿರ್ತಾನಂದ್ರೆ ಮಗನಿಗೆ, ನಾನು ನಿನಗೆ ಇಂಜಿನಿಯರ್ ಮಾಡ್ಬೇಕಂತ ಮಾಡಿದ್ದೆ, ಡಾಕ್ಟರ್ ಮಾಡ್ಬೇಕಂತ ಮಾಡಿದ್ದೆ, ದೊಡ್ಡ ಬಿಸ್ನೆಸ್ ಮೆನ್ ಮಾಡ್ಬೇಕಂತ ಸುಮ್ಮನೆ ಇರೋದು ಕಿಟಿ ಕಿಟಿ ಹಚ್ಚಿ ಬಿಟ್ಟಿರ್ತೈತೆ. ಅದು ಯು ಆರ್ ಯೂಸ್ಲೆಸ್, ಯು ಆರ್ ಹೋಪ್ಲೆಸ್. ಮಕ್ಕಳು ಯೂಸ್ಲೆಸ್ ಅಲ್ಲ, ದೇ ಆರ್ ಯೂಸ್ಡ್ ಲೆಸ್. ಮಕ್ಕಳು ಹೋಪ್ಲೆಸ್ ಅಲ್ಲ, ದೇ ಆರ್ ಹೋಪ್ಡ್ ಲೆಸ್. ಅಲ್ಲ, ನಿನ್ನ ಮಗ ತಿಂಗಳಿಗೆ 25,000 ರೂಪಾಯಿ ತಂದು ಕೊಡ್ತಾನ, ಅವನಿಗೆ ಕಿಟಿಕಿಟಿ ಮಾಡಬೇಡ. ಮಗ್ಗಲ ಮನ್ಯಾಗ ನೋಡು, ದಿವಸ ಕುಡಿದು ಬಂದು ಒದರಾಡೋ ಮಗನ್ ನೋಡಿದ್ರೆ ನಿನ್ನ ಮಗ 25,000 ರೂಪಾಯಿ ತಂದು ಕೊಡಕತ್ತಾನಲ್ಲ, ಬಂದಿಹುದ ಮರೆಯದಿರು. ಏನು ಮಾಡಾಕತ್ತಾನ ಮರಿಬೇಡ ಮೊದಲ. ಏನು ನಮ್ಮ ಮಗ ಅಮೇರಿಕದಾಗ ಅದಾನ, ನಾವು ಬಹಳ ಶ್ರೀಮಂತರಿ, ಅವರು ಸುಖಿಗಳಂತಲ್ಲ. ಬರೇ ಮಕ್ಕಳು ಅಮೇರಿಕದಾಗ ಯುರೋಪದೊಳಗಿರೋರು ಅಷ್ಟೇ ಸುಖಿಗಳಂತಲ್ಲ. ರಾತ್ರಿ ನನ್ನ ಮಗ ದುಡ್ಕೊಂಡು ಬಂದು ಯಾರ ತಂದೆ ಜೊತೆಗೆ ರಾತ್ರಿ ಊಟ ಮಗ ಮಾಡ್ತಾನ, ಆ ತಂದೆ ಶ್ರೀಮಂತ ಅಷ್ಟ. ಇದು ರಾತ್ರಿ 12ಕ್ಕೆ ಬರ್ತಿತ್ತಂದ್ರೆ ಏನು ಮಾಡೋದು ಹೇಳ್ರಿ? ಏನೈತಿ ಅದನ್ನು ಒಪ್ಕೊ ಮೊದಲ. ಬಂದಿಹುದ ಮರೆಯದಿರು. ಈಗ ನಮಗೆ ತಾಯಂದ್ರೆ ಇರ್ತಾರ, 3 ಹೆಣ್ಣ ಆಗ್ಯಾವ್ರಿ ನಮಗನ್. ಏನು ಹೆಣ್ಣು ಆಗಬಾರ್ದ? ಹೆಣ್ಣು ಹುಟ್ಟಬಾರ್ದಂದ್ರೆ ಏನು? ಎಷ್ಟೋ ಮಂದಿಗೆ ಮಕ್ಕಳಾಗಿಲ್ಲ, ನಮಗೆ ಹೆಣ್ಣರ ಅದಾವಿಲ್ಲ. ಅಲ್ಲ, ಹೆಣ್ಣು ಹುಟ್ಟಿದ್ರೆ ಏನು ತಪ್ಪೈತಿ ಹೇಳಿ? ಹೆಣ್ಣು ಹೆಣ್ಣೆಂದೇಕೆ ಹೀಗಳೆಯುವಿರಿ, ಕಣ್ಣು ಕಾಣದ ಗಾವಿಲರೆ ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹಡೆದ ತಾಯಿ ಅಂತ. ಮತ್ತೆ ಹೆಣ್ಣು ಬೇಡ ಅಂದ್ರೆ ನಮ್ಮವ್ವ ಹಡದಕ್ಕೆ ಹೆಣ್ಣಲ್ಲೇನು ಅಂತ. ಮತ್ತೆ ಹೆಣ್ಣ ಬೇಡ ಅಂದ್ರೆ ಹೆಂಗ ನಡೀತೈತಿ ಹೇಳ್ರಿ? ಅದಕ್ಕೆ ಮಕ್ಕಳು ಬೇಕು ಅದಾವಲ್ಲ, ದೇವರು ಕೊಟ್ಟ. ನಾವು ಮಕ್ಕಳಂದ್ರೆ ಏನು ತಿಳ್ಕೊಬೇಕು? ಹೆಣ್ಣು ಗಂಡಂತಲ್ಲ. ಈಗ ಆಸ್ಟ್ರೇಲಿಯಾದಂಥ ದೇಶಗಳಲ್ಲಿ ಈ ಮೇಲ್ ಫಿಮೇಲ್ ಇದನ್ನ ತೆಗೆದು ಬಿಟ್ಟಾರಲ್ಲಿ, ಒಟ್ಟು ಮಕ್ಕಳಷ್ಟೇ. ನೋ ಬ್ಯಾರಿಯನ್ ಅಂತ ಕರೀತಾರೆ, ಅದಕ್ಕೆ ಒಟ್ಟಲ್ಲೇನೂ ಇಲ್ಲ. ಅಂದ್ರೆ ಹೆಣ್ಣು ಗಂಡು ಅಲ್ಲ, ಮಕ್ಕಳು ಅಂದ್ರೆ ದೀಪ ಇದ್ದಂಗಷ್ಟೇ. ಮಕ್ಕಳು ಅಂದ್ರೆ ಅವು ಹೆಣ್ಣಿರ್ಲಿ ಗಂಡಿರ್ಲಿ ದೇವರು ಹಚ್ಚಿದ ದೀಪ. ದೀಪಕ್ಕಿದು ಹೆಣ್ಣು ದೀಪ ಗಂಡು ದೀಪ ಅಂತ ಯಾವಾಗಾರ ಅಂದಿವೇನು ನಾವು? ದೀಪಕ್ಕೆ ಹೆಣ್ಣು ದೀಪ ಗಂಡು ದೀಪ ಅಂತಿಲ್ಲ. ಮಕ್ಕಳು ಅಂದ್ರೆ ದೇವನ ಹಚ್ಚಿದ ದೀಪಗಳಂತ ತಿಳ್ಕೊಬೇಕಷ್ಟೆ. ಏನು ಕೊಟ್ಟಾನ ಅದರಾಗ ಸಂತೋಷ ಪಡು ಅಷ್ಟೆ. ಬರದಿಹುದರ ಎಣಿಕೆಯಲ್ಲಿ ಏನು ಬಂದಿಲ್ಲ ಅದ್ರ ಬಗ್ಗೆ ಬಹಳ ಚಿಂತೆ ಮಾಡಕ್ ಹೋಗ್ಬೇಡ. ಈ ಮನುಷ್ಯಗ ಚಿಂತೆ ಎಲ್ಲಿ ಮೂಲ ಅಂದ್ರ ಶೋಕ ಮತ್ತು ಭಯ, ದುಃಖ ಮತ್ತು ಭಯ ಎಲ್ಲೈತಂದ್ರ, ಭಯ ಎಲ್ಲೈತಂದ್ರ ಮನುಷ್ಯಾಗ ಹಿ ಪ್ರೆಡಿಕ್ಟ್ಸ್ ಫ್ಯೂಚರ್. ಅಂದ್ರೆ ನಾಳೆ ನಾಡ್ದ ಅಚ್ಚಿ ನಾಡ್ದು ಏನಾಗ್ತೈತೋ ಏನೋ ಈ ಕಲ್ಪನಾ ಮಾಡ್ಕೊಂತಾನಲ್ಲ, ಕಲ್ಪನೆಯೊಳಗೆ ಭಯ ಐತಿ. ಹಿಂದೆ ನಡೆದಿದ್ದು ನೆನೆಸ್ಕೊಂಡು ಅಳತೈತೆಲ್ಲ ದುಃಖ ಐತಿ. ಹಿಂದಿಂದ ನೆನಪಿಸ್ಕೊಂಡು ಅಳತೈತಿ ದುಃಖ, ಮುಂದಲಾಗ್ಲಾರ್ದು ಕಲ್ಪಿಸ್ಕೊಂತೈತೆಲ್ಲ ಭಯ. ಟುಮಾರೋ ಏನಾಗ್ತೈತಿ ಅಂತ, ದೇರ್ ಇಸ್ ನೋ ಟುಮಾರೋ. ನಾಳೆ ಅನ್ನೋದಿಲ್ಲ. ಆಯ್ತು, ಇವತ್ತು ನೀವು ಅಂತೀರಿ ನಾಳೆ, ಬೆಳಕು ಹರಿದ ಕೂಡಲೇ ಅದಕ್ಕೊಂದು ನಾಳೆ ಐತೆ ಅಷ್ಟ. ನಾಳೆಗೊಂದು ನಾಳೆ ಇದೆ ಹೊರತು ನಾಳೆ ಅನ್ನುವುದೇ ಇಲ್ಲ. ಅದಕ್ಕೆ ಇವತ್ತೇನು ದೇವರು ಕೊಟ್ಟಾನ ಮಸ್ತ್ ಮಜಾದಾಗಿರೋದಷ್ಟ. ಏನು ದೇವರು ಕೊಟ್ಟಾನ ಅದ್ರಾಗ ಸಂತೋಷದಿಂದ ಭಾಳ ಮಂದಿಗೆ ಅನಿಸ್ತಿರ್ತೈತಲ್ಲ. ಏನು ಅನಿಸ್ತೈತಿ ಅಂದ್ರೆ, ಏನು ಬಿಡ್ರಿ ನಾವು ಬಡವ್ರದೇವಿ, ಗುಡಿಸಲ್ನಾಗಿರೋರು, ಶ್ರೀಮಂತರು ಎಷ್ಟು ಆರಾಮದಾರ. ಅವ್ರು ನಮ್ಮ ಮನ್ಯಾಗ ಏನು ಟಿವಿ ಫ್ರಿಜ್ಜ, ಅವ್ರು ಶ್ರೀಮಂತರು ನೋಡ್ರಿ ಎಷ್ಟು ಟಿವಿ ಐತಿ, ಅವ್ರ ಮನ್ಯಾಗ ಫ್ರಿಜ್ ಐತಿ, ನಮ್ಮ ಮನ್ಯಾಗ ಫ್ರಿಜ್ ಇಲ್ಲ. ನಿಮಗೊಂದು ಸೂತ್ರ ಹೇಳ್ತೀನಿ ನಾನು. ಶ್ರೀಮಂತಿಕೆ ಬಡತನ ಹೆಂಗೆ ಅನ್ಕೋಬೇಕು ಅಂದ್ರೆ, ಈಗ ನಮಗೆ ಬಡವ್ರಂತ ನಾವು ಹೆಂಗೆ ಅನ್ಕೊಂಡಿವಿ ಅಂದ್ರೆ, ನಾವು ಗುಡಿಸಲ್ನಾಗ ಅದೀವಿ, ಫ್ರಿಜ್ ಇಲ್ಲ, ಅದಕ್ಕೆ ನಾವು ಬಡವ್ರು. ಅವ್ರ ಮನ್ಯಾಗ ಫ್ರಿಜ್ ಐತಿ, ಅದಕ್ಕೆ ಅವರು ಶ್ರೀಮಂತರು. ಹಿಂಗೆ ಫ್ರಿಜ್ ನೋಡಿದ್ರೆ ನೀವು ಬಡವ್ರಾಗ್ತೀರ. ಅವ್ರ ಮನ್ಯಾಗ ಐತಿ, ಶ್ರೀಮಂತರು, ಇಲ್ಲದಕ್ಕೆ ನೀವು ಬಡವ್ರಾಗ್ತೈತಿ. ಹಿಂಗೆ ನೋಡಬಾರ್ದು. ನಮ್ಮ ಮನ್ಯಾಗ ಫ್ರಿಜ್ ಇಲ್ಲ, ನಾವು ಬಡವರು, ಅವ್ರ ಮನ್ಯಾಗ ಫ್ರಿಜ್ ಐತಿ, ಶ್ರೀಮಂತರು ಅಂತ ಹಿಂಗೆ ನೋಡಬಾರ್ದು. ಹೆಂಗೆ ನೋಡಿದ್ರೆ ಶ್ರೀಮಂತರಾಗ್ತೀರಿ ಅಂದ್ರೆ, ಫ್ರಿಜ್ ಇದ್ದಿದ್ರದ್ದು ಮನ್ಯಾಗರ ಹಣೆ ಬರ ಏನು ಚಲೋ ಐತಿ, 3 ದಿವಸದ್ದು 4 ದಿವಸದ್ದು ಹಳಸಿದ್ದು ಇಟ್ಕೊಂಡು ತಿಂತಾವ. ನಮ್ಮ ಮನ್ಯಾಗಿಲ್ಲ, ತಾಜಾ ಮಾಡ್ಕೊಂಡು ಉಣ್ತೀವಿ ಅಂದ್ರೆ ನಾವು ಶ್ರೀಮಂತರಷ್ಟೇ. ನೋಡುವ ದೃಷ್ಟಿಕೋನ ಇದು ಜೀವನ. ನೋಡಿ ಬದುಕುವುದು ಮನುಷ್ಯ, ದೃಷ್ಟಿಕೋನದ ಮೇಲೆ ಬದುಕಬೇಕಷ್ಟೆ.
ಗುರುತಿಸುವಳುತ್ತಿರುವುದನ್ನು ಕೇಡುಗಳ ನಡುವೆ. ಏನು ಸ್ವಲ್ಪ ಹೆಚ್ಚ ಕಡಿಮೆ ಇರ್ತೈತಿಲ್ಲ, ಒಂದು ಸ್ವಲ್ಪ ಗುರುತಿಸ್ಬೇಕಾಗ್ತೈತೆ ಮನುಷ್ಯ. ಈಗ ಹೊಲ ಇರ್ತೈತಿ, ಹೊಲದಾಗ ಕಸ ಯಾರು ಬಿತ್ತಿಲ್ಲ, ಬಿತ್ತಿದ್ದ ಬೆಳೆ ಅದ್ರ ಕಸ ಬಂದೈತೋ ಇಲ್ಲೋ. ಜಾಣ ರೈತ ಏನು ಮಾಡ್ತಾನ ಅಂದ್ರ ಕಳೆ ತೆಗಿತಾನ, ಬೆಳೆ ಬೆಳ್ಕೊಂಡು ಉಣ್ತಾನ. ಹಂಗ ಜಾಣ ಮನುಷ್ಯ ಏನು ಮಾಡ್ತಾನಂದ್ರೆ ಕೆಟ್ಟದ್ದಿರದೆ ಅದನ್ನು ಸ್ವಲ್ಪ ದೂರ ಸರಿಸಿ ಚಲೋ ಬೆಳೆ ಬೆಳ್ಕೊಂಡು ಉಂಡಂಗ ಚಲೋದು ಸ್ವೀಕಾರ ಮಾಡ್ತಾನ ಅಷ್ಟೇ. ಇದು ಜೀವನ. ಇದು ಈಗ ಮನ್ಯಾಗ ಹೆಣ್ಮಕ್ಳು ಇರ್ತಾರ ಪಾಪ. ಒಂದು ದಿವಸ ಮಧ್ಯಾಹ್ನ ಬಂದು ಯಜಮಾನ ಏನಂತಾನ ಅವಕ್ಕ, ಒಂದು ಮಧ್ಯಾಹ್ನ ಊಟಕ್ಕೆ ಯಾವಾಗ ಬರ್ತೀರಿ ಅಂತ ಕೇಳಿಲ್ಲ ಅಂದ್ರೆ ಮನೆಗೆ ಹಂಗ ರಾವಾಗೇ ಬರ್ತಾನತ್. ಇಷ್ಟು ದುಡಿತೀವಿ, ಒಂದು ಫೋನ್ ಮಾಡಿ ಕೇಳಿಲ್ಲ ನೀನು ಅಂತಾರಿಲ್ಲ ನಿಮಗೆ. ಇಷ್ಟು ದುಡಿತೀವಿ ನಾವು, ಒಂದು ಫೋನ್ ಮಾಡಿ ಊಟ ಆತನಂತ ಕೇಳಲಿಲ್ಲ ನೀನು. ಅಲ್ಲ, ನೀನು ಕೇಳ್ಬೇಕು ಒಂದ್ಸಲ ಊಟ ಮಾಡಿಲ್ಲ ಅಂತ. ಇವಾಗ ಕೇಳೋದಲ್ಲ. ಅಲ್ಲ ಈಗ ಸರಿಯಪ್ಪ, ಮದುವೆ ಆಗೋದಕ್ಕಿಂತ ಮೊದಲು ನಿನಗೆ ಯಾರಪ್ಪ ಊಟ ಮಾಡಂತ ಕೇಳ್ತಿದ್ರನು, ಸುಮ್ಮನೆ ಬಂದು ತಿಂದು ಹೋಗಿದ್ದಿಲ್ಲ. ಈಗ ಮದುವೆ ಆಗಿಂದ ಅಂಥದ್ದೇನು ಬದಲಾವಣೆ ಆಯ್ತು ನಿನಗ ಅಂದ್ರೆ ಊಟ ಆಗಿಲ್ಲ ಅಂತ ನೀನು ನನಗೆ ಕೇಳಿಲ್ಲ, ಫೋನ್ ಮಾಡಿಲ್ಲಲ್ಲ. ಅಲ್ಲ, ಒಂದು ಸ್ವಲ್ಪ ಅವಕುರ್ದು ನೋಡ್ಬೇಕಲ್ಲ. ನೀರು ಸ್ಯಾಟರ್ಡೆ ಸೂಟಿ ಐತಿ, ಸಂಡೇ ಸೂಟಿ ಐತಿ ನಿಮಗೆ. ಅವಕ್ಕೆ ಕಂಪನ್ಯಾಗ ಕೆಲಸ ಮಾಡೋರಿಗೆ 8 ಅವರ್ಸ್ಗೆ ಒಂದೊಂದು ಶಿಫ್ಟ್ ಮಾಡ್ತಾರೆ. ಇವಕ್ಕೇನು ಶಿಫ್ಟ್ ಇಲ್ಲ, ಏನಿಲ್ಲ. ಕಂಟಿನ್ಯೂ 12 ತಾಸು 24 ತಾಸು ದುಡಿತಾವಲ್ಲ. ಒಮ್ಮೆ ಹಿಂಗೂ ನೋಡ್ಬೇಕಲ್ಲ ಮನುಷ್ಯ. ಅಲ್ಲ, ನೀನ ಅವ್ರು ಫೋನ್ ಮಾಡ್ಬೇಕಂತ ನಿರೀಕ್ಷೆ ಮಾಡೋದಲ್ಲ, ಸಿಟ್ಟು ಮಾಡ್ಕೊಳ್ಳೋದಲ್ಲ. ಒಮ್ಮೆ ನೀನು ಫೋನ್ ಮಾಡಿ ಅಲ್ಲ ನಾ ಬರೋದು ಲೇಟ್ ಆಕೈತಿ, ನೀವು ಉಂಡಿಲ್ಲ ಅಂತ ಕೇಳೋ ಅವಕ್ಕೆ ಎಷ್ಟು ಸಂತೋಷ ಆಕೈತಿ. ಇಲ್ಲ ನೀವು ಬರ್ರಿ, ನೀವು ಬಂದಿಂದ ಉಣ್ತೀವಂತಾವು ಮತ್ತೆ ಚಲೋದು ಮಾಡ್ತಾವ. ಮತ್ತು ನೀ ಏನರ ಸಿಟ್ಟು ಮಾಡಿದಿ ಫೋನ್ನಾಗ ಅಂದ್ರೆ ಬೇಷ್ ಖಾರ ಉಪ್ಪು ಹಾಕಿ ಇಟ್ಟುಬಿಡ್ತಾವಟ. ಅಲ್ಲ, ಅವು 24 ತಾಸು ದುಡಿತಾವಲ್ಲ, ಅವಕ್ಕೂ ಒಂದು ಕ್ಷಣ ನೀನು ಊಟ ಮಾಡು, ಉಂಡಿ ಇಲ್ಲ ಅಂತ ಒಂದು ಫೋನ್ ಮಾಡಿದ್ರೆ ಅವಕ್ಕೂ ಸಂತೋಷ ಆಗುತ್ತಲ್ಲ. ಏನು ಕಂಪ್ನಿ ಹಂಗೇನು 8 ತಾಸಿಗೆ ಒಂದು ಶಿಫ್ಟ್ ಐತೆ, ಅವಕ್ಕೆ ಶಿಫ್ಟ ಇಲ್ಲ. ಗಂಡ ಮಕ್ಕಳು ನನ್ನ ಗಿಫ್ಟ್ ಅಂತ ತಿಳ್ಕೊಂಡು ಕೆಲಸ ಮಾಡ್ತಾವ. ಸ್ವಲ್ಪ ಸಿಟ್ಟೈತಟ, ಗಿಫ್ಟ್ ಇಲ್ಲ, ಸ್ವಲ್ಪ ಸಿಟ್ಟೈತೆ ಅಷ್ಟ. ಸ್ವಲ್ಪ ಅವಕ್ಕೆ ಸಿಟ್ಟು ಬರ್ತಿರ್ತೈತಿ. ಅದಕ್ಕೆ ಅವು ಸ್ಟೀಲಿನ ಬೊಗೋಣಿ ಸಾಮಾನು ಇಕ್ಕರಿಸ್ತಿರ್ತಾರ ಅವ್ರು. ನಿಮಗಿದು ಸೈಕಾಲಜಿ ಗೊತ್ತೈತಿಲ್ಲ, ಹೆಣ್ಮಕ್ಳು ಸ್ಟೀಲಿನ ಸಾಮಾನ ಯಾಕೆ ಇಕ್ಕರಿಸ್ತಾರೆ? ಅದನ್ನ ಯಾಕೆ ಇಕ್ಕರಿಸ್ತಾರೆ ಅಂದ್ರೆ ಆ ಸ್ಟೀಲಿನ ಪಾತ್ರೆ ಮೇಲೆ ಅವ್ರ ಯಜಮಾನನ ಹೆಸರು ಬರ್ದಿರ್ತೈತಿ. ಇದನ್ನ ಇಕ್ಕರಿಸಿದ್ರೆ ಅವನ್ನ ಇಕ್ಕರಿಸ್ದಂಗ ಅಷ್ಟು ಚಂದ ಅವ್ರದ್ದು. ಅಂದ್ರೆ ಅವರು ಏನು ಶಿಫ್ಟ್ ವೈಸ್ ಕೆಲಸ ಮಾಡ್ಯಾವನ್ ಪಾಪ. ಅವು ಕೆಲಸ ಮಾಡ್ತಾವಲ್ಲ, ಸ್ವಲ್ಪ ಗುರುತಿಸುವಳುತ್ತಿರುವುದನ್ನು ಕೇಡುಗಳ ನಡುವೆ. ಏನು ನಮ್ಮ ದೇಶ ಬಿಡ್ರಿ ಚಲೋ ಇಲ್ಲ ಅಂತ ಅನ್ನಬಾರ್ದು. ಏನು ದೇಶ ಅದ್ಭುತ ದೇಶ ಭಾರತ, ನಮ್ಮೂರ, ನಮ್ಮ ನಾಡ, ನಮ್ಮ ದೇಶ, ಇದ್ರ ಬಗ್ಗೆ ಅಭಿಮಾನ ಇರ್ಬೇಕು, ನಮಗೆ ಹೆಮ್ಮೆ ಇರ್ಬೇಕು. ಏನು ಯಾರೋ ಒಬ್ಬರು ಮಣ್ಣ ಕಲ್ಲ ಮಾರಿ ಏನೋ ಮಾಡ್ಯಾರಂತ ದೇಶ ಚಲೋ ಇಲ್ಲ ಅಂತ ಅನ್ನಬಾರ್ದು. ನಮಗಿದ್ರ ಬಗ್ಗೆ ಅಭಿಮಾನ ಇರಬೇಕು, ನಮ್ಮ ದೇಶದ ಬಗ್ಗೆ, ನಮ್ಮ ನಾಡಿನ ಬಗ್ಗೆ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರ. ಏನು ಭಾರತ ಇದು, ಏನು ವರ್ಣಿಸ್ಯಾರ? ಇಂಥ ದೇಶ ಸಿಗಕ್ಕೆ ಸಾಧ್ಯ ಐತೇನೆ ಹೇಳಿ? ನೋಡಿ, ಎಲ್ಲೋ ಕಡೆ ನೀವು ಇವತ್ತು ಇಸ್ರೇಲ್ ಪ್ಯಾಲೆಸ್ಟೈನ್ಗಳನ್ನು ನೋಡಿದ್ರ ಸಣ್ಣ ಸಣ್ಣ ಮಕ್ಕಳಿಗೆ ಕೊಲ್ಲಾಕತ್ತಾರ, ತಾಯಂದಿರಿಗೆ ಕೊಲ್ಲಾಕತ್ತಾರ. ಇಷ್ಟರ ಮಧ್ಯದೊಳಗೆ ಹಿಂಗೆ ಸಾವಿರಾರು ಜನ ಶಾಂತ ಕುಂತು ಪ್ರವಚನ ಕೇಳ್ತಿರಲ್ಲ, ಇಂಥ ದೇಶ ಸಿಗ್ತಾವೇನು ಹೇಳಿ ನಮಗೆಲ್ಲರೂ? ಏನು ಮಸ್ತ್ ದೇಶ ಕಟ್ಟ್ಯಾರ ನಮ್ಮವ್ರು. ಇದ್ರ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ಬಾಲಗಂಗಾಧರನಾಥ್ ತಿಲಕ್ ಅಂತಿದ್ರು. ಅವರು ಸಣ್ಣವರಿದ್ದಾಗ ಸಾಲಿಗೆ ಹೋಗಿದ್ರು. ಸಾಲಿಗೆ ಹೋದಾಗ ಒಂದು ಏನಾಯ್ತು ಅಂದ್ರೆ, ಸಾಲಿಗೆ ಹೋದಾಗ ಅವ್ರ ಸ್ನೇಹಿತ ಒಂದು ಸ್ವಲ್ಪ ಶೇಂಗಾ ತಿಂದು ಸೊಟ್ಟಿ ಇವ್ರ ಮುಂದೆ ಹಾಕದ. ಶೇಂಗಾ ಅವ ತಿಂದಿದ್ದ, ಸೊಟ್ಟಿ ಇವ್ರ ಮುಂದೆ ಹಾಕದ. ಮಾಸ್ತರ್ ಬಂದು ನೋಡಿದ್ರೆ, ಹೆಡ್ ಮಾಸ್ಟ್ರು, ಅವ್ರಿಗೇನು ಇವನ ತಿಂದಾನಂತ ತಿಳ್ಕೊಂಡು ಇವನು ಬಡದು ಮನೆಗೆ ಕಳಿಸಿದ್ರು. ಅವರು ಮನೆಗೆ ಮಧ್ಯಾಹ್ನದಾಗ ಹೋದ್ನಲ್ಲ, ಬಾಲಗಂಗಾಧರನಾಥ್ ತಿಲಕನ ತಂದೆ ಗಂಗಾಧರನಾಥ್ ತಿಲಕ್. ಅವ ಕೇಳ್ದೆ, ಯಾಕೋ ಮಗ ಮನೆಗೆ ಮಧ್ಯಾಹ್ನ ಬಂದೆಲ್ಲ? ಯಪ್ಪ ಹಿಂಗೆ ಸರ್ ನನಗೆ ಹೊಡೆದು ಹೊರಗೆ ಹಾಕ್ಯಾರ, ಬಾ ಅಂತ ಕರ್ಕೊಂಬಂದ್ರು. ಅವ್ರು ಬಂದು ಸರ್ಗೆ ಹೇಳಿದ್ರು. ಬರೋದಕ್ಕೆ ಅವ್ರು ಹೆಡ್ ಮಾಸ್ಟರ್ ಬಂದರು. ಅವ್ರ ಬಗ್ಗೆ ಗೌರವಲ್ಲ. ನೀವ್ಯಾಕೆ ಬರಕ್ಕೆ ಹೋಗಿದ್ರಿ, ನಿಮ್ಮ ಮಗನಿಗೆ ನಾನಾ ಕರ್ಕೊಂತಿದ್ನಲ್ಲ ಅಂತ. ಇಲ್ಲ ಸರ್, ಇಲ್ಲಿ ಕೊಡ್ರಿ ಚಡಿ ಅಂತ ತಿಳ್ಕೊಂಡು ಅವ್ರು ಸರ್ ಅಂದಾರ, ನಿನ್ನ ಮಗನಿಗೆ ಒಳಗೆ ಕರ್ಕೊಂತೀನಿ ಅಂತ ಸರ್ ಅಂತಾರ.
ಬಾಲಗಂಗಾಧರನಾಥ್ ತಿಲಕ್ನಪ್ಪ ಗಂಗಾಧರನಾಥ್ ತಿಲಕ್ ಹೆಡ್ ಮಾಸ್ತರ್ ಕೈಯನ್ನು ಬಡಗಿ ತಗೊಂಡು ಮಗನಿಗೆ ಹೊಡ್ಯಾಕತ್. ಹೆಡ್ ಮಾಸ್ತರ್ ಅಂತಾರೆ, ನಾ ಕರ್ಕೊಂತೀನಲ್ಲ ಅವನಿಗೆ ಯಾಕೆ ಹೊಡ್ಯಾಕೆ ಹೋಗ್ತೀನಿ ನೀನು, ಅವ ತಪ್ಪು ಮಾಡಿಲ್ಲ ಅಂತನಲ್ಲ, ಬಿಟ್ಟು ಬಿಡು ನೀನು. ಅವಾಗ ಅವ್ರಪ್ಪ ಅಂತಾನ, ಸರ ನನಗೆ ಗೊತ್ತೈತಿ ನನ್ನ ಮಗ ತಿಂದು ಸೊಪ್ಪೆ ಹಾಕಿಲ್ಲ ನನಗೂ ಗೊತ್ತೈತಿ, ಮತ್ತು ಗೊತ್ತಿದ್ರು ಯಾಕೆ ಹೊಡ್ಯಾಕತ್ತಿ ಹೇಳು. ಸರ ನನ್ನ ಮಗನಿಗೆ ನಾ ಯಾಕೆ ಹೊಡ್ಯಾಕತ್ತೀನಿ ಅಂದ್ರೆ ನನ್ನ ಮಗನಿಗೆ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಐತಿ, ವಿಶ್ವಾಸ ಐತಿ. ನನ್ನ ಮಗ ತಿಂದು ಸೊಟ್ಟೆ ಹಾಕಿಲ್ಲ ಅಂತ ನನಗೆ ಗೊತ್ತೈತಿ. ನಾ ಯಾಕೆ ಅವನಿಗೆ ಹೊಡ್ಯಾಕತ್ತೀನಿ ಅಂದ್ರೆ ಯಾರ ತಿಂದು ಹಾಕಲಿ ಸಾಲಿ ನಂಬದಲ್ಲ, ಇವ ಯಾಕೆ ತೆಗೆದಿಲ್ಲ ಅಂತ ಹೊಡ್ಯಾಕತ್ತೀನಿ ಅವನಿಗೆ. ನಮ್ಮ ಎಲ್ಲ ಗುಟ್ಕ ತಿಂದು ಊರು ತುಂಬ ಹೋಗದಿರ್ತಾವ. ಒಬ್ಬರ ತಂದೆ ತಾಯಿ ಇದನ್ನು ಪ್ರಯೋಗ ಮಾಡಿಲ್ಲ. ಹ್ಯಾಂಗ ಕಟ್ಟ್ಯಾರ ಅವ್ರ ದೇಶ ನೋಡಿ. ನಾವು ದೇಶ ಕಟ್ಟುವುದಕ್ಕೂ ಅವರು ದೇಶ ಕಟ್ಟುವುದಕ್ಕೂ, ಅದಕ್ಕ ಅವ ದೇಶಕ್ಕ ತಿಲಕ ಆದವ ತಿಲಕ್. ನಾವು ಹೆಂಗ ದೇಶ ಕಟ್ಟಿವಿ, ಏನು ಚುನಾವಣೆಗಳು ಬಂದು ಅಂದ್ರೆ ದೇಶನ ಮಾರಿಬಿಟ್ಟಿವಿ. ಎದಕ್ಕ? ಹೆಣ್ಮಕ್ಳು ಒಂದು ಕುಕ್ಕರಿಗೆ, ಗಂಡ್ಮಕ್ಳಿಗೆ ಒಂದು ಲಿಕ್ಕರಿಗೆ, ಎರಡಕ್ಕೆ ದೇಶನೇ ಮಾರಿಬಿಟ್ಟಿವಿ ನಾವೆಲ್ಲ. ಎಂಥ ಅದ್ಭುತ ದೇಶ. ನೆಲ್ಸನ್ ಮಂಡೇಲಾ ಅಂತಿದ್ದ, ನೆಲ್ಸನ್ ಮಂಡೇಲಾ ಕಪ್ಪು ಸೂರ್ಯ ಅಂತ ಕರೆದ್ರ ಅವನಿಗೆ. 26 ವರ್ಷಗಳ ಕಾಲ ನೆಲ್ಸನ್ ಮಂಡೇಲಾಗ ರಾಬಿನ್ಸನ್ ಅಂತ ಒಂದು ಜೈಲಿನೊಳಗೆ ಹಾಕಿದ್ರು. 26 ವರ್ಷ ಇದ್ದ ಅಬ್ದುಲ್ ಕಲಾಂ ಅವನ ಮನೆಗೆ ಜೋಹಾನ್ಸ್ಬರ್ಗಿಗೆ ಹೋಗಿದ್ದ ಭೇಟಿಯಾಗಕ್ಕೆ. 26 ವರ್ಷಗಳ ಕಾಲ ಕತ್ತಲೆಯ ಕೋಣೆಯಲ್ಲಿರುವಂಥ ನೆಲ್ಸನ್ ಮಂಡೇಲಾಗ ಅಬ್ದುಲ್ ಕಲಾಂ ಕೇಳ್ತಾನಲ್ಲ, 26 ವರ್ಷ ಕತ್ತಲೆಯ ಕೋಣೆಯೊಳಗಿದ್ರಲ್ಲ, ನಿಮಗ ಈ ಕತ್ತಲೆಯ ಕೋಣೆಯಲ್ಲಿದ್ದು 26 ವರ್ಷ ಸಹಿಸಿಕೊಂಡ್ರಲ್ಲ, ಈ ತಾಳ್ಮೆ, ಸಹನೆ, ಶಾಂತಿ ಎಲ್ಲಿಂದ ಬಂತು ಅಂತ 80 ವರ್ಷದ ನೆಲ್ಸನ್ ಮಂಡೇಲಾಗ ಅಬ್ದುಲ್ ಕಲಾಂ ಕೇಳಿದ್ರ, ನೆಲ್ಸನ್ ಮಂಡೇಲಾ ಅಂತಾನ, ಕತ್ತಲೆಯ ಕೋಣೆಯಲ್ಲಿ 26 ವರ್ಷ ಇದ್ದು ಸಹಿಸುವ ಗುಣ ನನಗೆ ಬಂತಲ್ಲ, ಅದು ಭಾರತದ ಗಾಂಧಿಯಿಂದ ಕಲಿತಿದ್ದು. ಇದು ಎಷ್ಟು ಬ್ಯಾರೆದವ್ರು ನಮ್ಮ ಬಗ್ಗೆ ಎಷ್ಟು ಪ್ರೀತಿ ಪಟ್ಟಾರ ಹೇಳ್ರಿ. ಅದಕ್ಕೆ ನಮ್ಮ ದೇಶ ಕೆಟ್ಟದು, ನಮ್ಮ ಊರು ಕೆಟ್ಟದು ಅನ್ನಬಾರ್ದು, ನಮ್ಮೂರ ಅನ್ನಬೇಕಿದಕ್ಕೆ. ನನ್ನೂರ, ಇದು ನನಗೆ ಜನ್ಮ ಕೊಟ್ಟ ಊರ, ಅಭಿಮಾನ ಇರಬೇಕಿದಕ್ಕೆ. ನಮ್ಮೂರ, ನಮ್ಮ ನಾಡ, ನಮ್ಮ ನುಡಿ, ನಮ್ಮ ಜಲ, ಇದರ ಬಗ್ಗೆ ಅಭಿಮಾನ ಇರಬೇಕು ನಮಗೆಲ್ಲ. ಏನು ಭಾಗ್ಯ ಕೊಟ್ಟಾನ ದೇವರ, ಅದನ್ನು ಅನುಭವಿಸು ಮೊದಲು. ಇರುವ ಭಾಗ್ಯವನೆನೆದು ಬಾರೆನೆಂಬುದು ಬಿಡು. ಏನು ಮಾಡಬೇಡ, ದೇವರು ಏನು ಕೆಲಸ ಕೊಟ್ಟಾನ ಮೊದಲು ಕರ್ಮಗಳನ್ನು ಮಾಡೋ ನೀನು. ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಸುಮ್ಮ ಕೆಲಸ ಮಾಡೋ ನೀನು. ಸುಮ್ಮ ಕೆಲಸ ಮಾಡಿದ್ರೆ ಸಾಕು, ಅಷ್ಟು ಸಂತೋಷ ಐತಿ. ಫಲದ ಬಗ್ಗೆ ಅಪೇಕ್ಷೆ ಮಾಡಕ್ಕೆ ಹೋಗಬೇಡ. ಯಾಕಂದ್ರೆ ಫಲ ಬರ್ತೈತೆ ಇಲ್ಲ ಅಂತ ಗೊತ್ತಿಲ್ಲ. ನಮ್ಮದು ಮೊದಲು ಹಂಗಾಗೋದಿಲ್ಲ. ಮೊದಲು ಫಲ ಕೇಳ್ತೀವಿ ನಾವು. ಈಗ ಪೂಜೆ ಮಾಡ್ತೀವಿ, ನೀರು ಹಾಕಿ ಪೂಜೆ ಮಾಡ್ತೀವಿ, ಹೂ ಏರಿಸಿ ಪೂಜೆ ಮಾಡ್ತೀವಿ, ನೈವೇದ್ಯ ಇಟ್ಟು ಪೂಜೆ ಮಾಡ್ತೀವಿ. ಅಲ್ಲಮ್ಮ ಪ್ರಭು ಅಂತಾನ, ಮಜ್ಜನ ಕೆರೆದು ಫಲವ ಬೇಡುವಿರಯ್ಯ, ನಿಮಗೆಲ್ಲಿಯದು ಆ ಫಲ ಸೀತಾಳಕ್ಕಲ್ಲದೆ. ಅಲ್ರಿ, ಅಕಸ್ಮಾತ್ ನೀರು ಹಾಕಿದ್ರೆ ಫಲ ಬರ್ತೈತಿ ಅಂದ್ರೆ ನಿನಗೆ ಬರೋದಿಲ್ಲ, ಹೊಳಿಗೆ ಬರ್ಬೇಕು. ಯಾಕಂದ್ರೆ ನೀರು ಹೊಳಿದದು. ಹೂವು ಏರಿಸಿದ್ರೆ ಫಲ ಸಿಗತೈತಿ ಅಂದ್ರೆ ನಿನಗೆ ಸಿಗಬಾರ್ದು, ಬಳ್ಳಿಗೆ ಸಿಗಬೇಕು. ಹೂವು ಕೊಟ್ಟಿದ್ದು ಬಳ್ಳಿ ಅಲ್ಲ. ನಾವು ನೈವೇದ್ಯ ಹಿಡಿದ್ರೆ ಫಲ ಬರ್ತೈತಿ ಅಂದ್ರೆ ನಿನಗೆ ಬರಂಗಿಲ್ಲ, ಬೆಳೆದ ಭೂಮಿ ತಾಯಿಗೆ ಬರ್ತೈತದು ಅಷ್ಟೆ. ಫಲ ಬೇಡುವುದಲ್ಲ, ಸುಮ್ಮ ಕೆಲಸ ಮಾಡು. ನೀ ಸುಮ್ಮ ಕೆಲಸ ಮಾಡ್ಕೊಂತ ಹೋಗು, ತಾನೇ ಬರ್ತೈತದು. ಪುಟ್ಟರಾಜ ಗವಾಯಿಗಳಿದ್ರಲ್ಲ, ನನಗೆ ಪ್ರಶಸ್ತಿಗಳನ್ನು ಕೊಡ್ರಿ ಅಂತ ಯಾರಿಗಾರ ಅಪ್ಲಿಕೇಶನ್ ಹಾಕೊಳಕ್ ಹೋಗಿದ್ರೇನು? ಏನೂ ಇಲ್ಲ, ಸುಮ್ಮನೆ ತನಗ ಕಣ್ಣು ಇರದೇ ಇದ್ರು ಕೆಲಸ ಮಾಡ್ಕೊಂತ ಹೋದ್ರು 1000 ಪ್ರಶಸ್ತಿಗಳು ಅವ್ರ ಪಾದಕ್ಕೆ ಬಂದು ಅಷ್ಟೆ. ಅಂದ್ರೆ ಯಾವ ಮನುಷ್ಯ ಫಲದ ಅಪೇಕ್ಷೆ ಇಲ್ಲದ ಸುಮ್ಮ ಕೆಲಸ ಮಾಡ್ಕೊಂತ ಹೋಗ್ತಾನ, ಅಂಥವನಿಗೆ ನಿಸರ್ಗ ಪೋಸ್ಟ್ ಕಾರ್ಡ್ ತಂದು ಕೊಂತಂಗ ಫಲ ನಮ್ಮ ಮನೆ ಅಡ್ರೆಸ್ಸಿಗೆ ಮುಟ್ಟಿಸಿ ಹೋಗ್ತೈತಿ. ಇದು ಸತ್ಯ ತಿಳ್ಕೊಬೇಕು ಮನುಷ್ಯ. ಕೆಲಸ ಮಾಡಿದ್ರೆ ಫಲ ನಮ್ಮ ಅಡ್ರೆಸ್ ಹಿಡ್ಕೊಂಡು ಬರ್ತೈತಿ. ಅದು ಕೆಲಸ ಮಾಡುವುದಷ್ಟೆ. ಹರುಷಕ್ಕಿದು ದಾರಿ ಮಂಕುತಿಮ್ಮ. ನಾವು ಫಲ ಬೇಡೋದಿಲ್ಲ, ಒಟ್ಟ ನಮಗೆ ಮೊದಲು ಫಲ ಬೇಕಷ್ಟ, ಕೆಲಸ ಆಮೇಲೆ. ಪೂಜಾಕ್ಕೆ ಹೋಗೋದಕ್ಕಿಂತ ಮೊದಲ ಫಲ ಬೇಕು ನಮಗೆ. ಅವನ್ ನಾಗಪ್ಪನ ಕಟ್ಟೆ ಅಂತ ಇರ್ತಾವ ನೋಡ್ರಿ ಊರಾಗ, ನಾಗಪ್ಪನ ಕಟ್ಟೆ. ಆ ನಾಗಪ್ಪ ಹಣಮಪ್ಪ ಕೇಳದ್ನಂತ, ಅಲ್ಲ ಇವರು ಎಷ್ಟು ನಿನ್ನ ಗುಡಿಗೆ ಬರ್ತಾರೋ ಮಾರಾಯ, ನನಗೆ ಒಟ್ಟ ಪಂಚಮಿಗೊಮ್ಮೆ ಬಂದು ಹೋದ್ರಂದ್ರೆ ನಮ್ಮ ಕಡೆ ನೋಡಲ್ಲ ಇವ್ರು ಯಾರು, ನಿನಗೆ ಎಷ್ಟು ಜೀವ ಮಾಡುತ್ತಾರಲ್ಲಿ ಇವರು.
ಎಷ್ಟು ಕ್ಯೂ ಇರ್ತೈತಿ ನಿನ್ನ ಗುಡಿ ಮುಂದೆ. ಅವ ಹನುಮಂತಂದ ಅವು ನಮ್ಮ ಸಲುವಾಗಿ ಬಂದಿಲ್ಲ, ಲಿಸ್ಟ್ ಹಿಡ್ಕೊಂಡು ಬಂದಾರ ಅವ್ರು. ಅದು ನಾಗಪ್ಪ ಕೇಳ್ತಲ್ಲ, ಏನಾರ ಲಿಸ್ಟ್ ಹಿಡ್ಕೊಂಡು ಬಂದಾರ ನೋಡಿ ಅನ್ನೋದನ್ನು. ಅವು ಏನದ ಹಾಡಿದ್ದ ಹಾಡು ಅವ್ಕರದು, ಅವು ಖಾಯಂ ಅದ ಲಿಸ್ಟ್. ಅದಕ್ಕೆ ಅವ್ಕರ ಕಡೆ ನೋಡಕ್ಕೆ ಹೋಗೋದಿಲ್ಲ ನಾನು. ನಿಮಗೊಬ್ಬರ ಹನುಮಪ್ಪ ನೋಡ್ಯ, ನಾನು ಅದಕ್ಕೆ ಅವ ಈ ಕಡೆ ಮುಖ ತಿರುಗಿಸ್ಕೊಂಡು ನಿಂತು ಬಿಟ್ಟ. ನಾವು ಅವನಿಗೆ ಗೊತ್ತು ಇವು ನನ್ನ ಮೇಲಿನ ಪ್ರೀತಿಗೆ ಬಂದಿದ್ದಲ್ಲ, ತಮಗೆ ಬೇಕಂತ ಬಂದಾವ ಇವು. ಅಂತ ಕೆಲಸ ಇಲ್ಲ, ಫಲ ಬೇಕಂತ ಬಂದಿದ್ದು ಇವು ಅಷ್ಟು. ಫಲ ಬೇಡ, ಮೊದಲು ಕೆಲಸ ಮಾಡು, ಫಲ ತಾನೇ ಬರ್ತೈತಿ. ಇದು ಸಂತೋಷದ ದಾರಿ. ಇದು ಏನು ಕೆಲಸ ಮಾಡ್ಯಾರ ಈ ದೇಶದೊಳಗೆ. ವರ್ಗೀಸ್ ಕೊನೆ ಜಾತ್ರೆಯಲ್ಲಿ ಇವತ್ತು ವರ್ಗೀಸ್ ಕೋರಿಯನ್ ಅಂತಿದ್ದ. ವರ್ಗೀಸ್ ಕೋರಿಯನ್ ಸುಮ್ಮನೆ ಒಬ್ಬ ಡೈರಿ ಇಂಜಿನಿಯರ್ ಆತ. ಗುಜರಾತಕ್ಕೆ ಹೋದ. ಗುಜರಾತಕ್ಕೆ ಹೋಗಿ ಅಲ್ಲಿ ಏನು ಕನಸು ಕಂಡ ಅಂದ್ರ ಬಿಲಿಯನ್ ಲೀಟರ್ ಐಡಿಯಾ ಅಂತ ಒಂದು ಮಾಡೋದು. ಬಿಲಿಯನ್ ಲೀಟರ್ ಐಡಿಯಾ ಅಂದ್ರೆ ಒಬ್ಬ ಸಾಮಾನ್ಯ ಇಂಜಿನಿಯರ್ನ ಕನಸು ಏನಿತ್ತು ಅಂದ್ರ, ಅವಾಗ ಡೆನ್ಮಾರ್ಕ್ದಂತಹ ದೇಶಗಳು ಹಾಲು ಉತ್ಪಾದನೆಯಲ್ಲಿ ಬಹಳ ಮುಖ್ಯ ಇದ್ದು. ನಮ್ಮ ದೇಶದಲ್ಲಿ ಆಕಳು ಕಟ್ಟೋದು ಹಾಲಿಂದಿತ್ತು, ಆದ್ರೆ ರೆವಲ್ಯೂಷನ್ ಆಗಿರಲಿಲ್ಲ. ಸುಮ್ಮನೆ ಒಬ್ಬ ಸಾಮಾನ್ಯ ಇಂಜಿನಿಯರ್ ಆನಂದ್, ಒಬ್ಬ ಸಾಮಾನ್ಯ ಇಂಜಿನಿಯರ್ ಕನಸೇನಿತ್ತು ಅಂದ್ರ ಡೆನ್ಮಾರ್ಕ್ದಂಥ ದೇಶಗಳಿಗೆ ಹಿಂದೆ ಹಾಕಿ ಭಾರತ ಹಾಲಿನೊಳಗೆ ಫಸ್ಟ್ ಬರಬೇಕು ಉತ್ಪಾದನೆಯೊಳಗ. ಅಂದ್ರೆ ಒಂದು ದಿವಸಕ್ಕೆ 100 ಕೋಟಿ ಲೀಟರ್ ಉತ್ಪಾದನೆ ಮಾಡಬೇಕು ಭಾರತ. ಅಷ್ಟು ಮಾಡಿಸಿದ್ರೆ ಅವರು ಅಮೂಲ್ ಫ್ಯಾಕ್ಟ್ರಿ ಕಟ್ಟಿದ್ರು. ಅದಕ್ಕೆ ಅವನಿಗೆ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು. ಕೇಳಿರಿಲ್ಲ ಹೆಸರು? ವರ್ಗೀಸ್ ಕುರಿಯನ್ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು. ಇನ್ನೊಬ್ಬಿದ್ದ ಜಾವೇದ್ ಪಾಯಾಂಗ್ ಅಂತ, ಈ ಅಸ್ಸಾಮದೊಳಗದಾನ. ಅವನು ಸುಮಾರು ಬ್ರಹ್ಮಪುತ್ರ ನದಿ ಐತಲ್ಲ, ಬ್ರಹ್ಮಪುತ್ರ ನದಿಯ ದಂಡೆಗೆ ಪ್ರವಾಹ ಬಂದು ನೆಲ ಕೊಚ್ಕೊಂಡು ಹೋಗ್ತಿತ್ತು. ನಮ್ಮ 1, 2, 3, 100 ಅಲ್ಲ, ಲಕ್ಷ ಅಲ್ಲ, 1400 ಎಕರೆ ಗಿಡ ಹಚ್ಚಾನ. ಅವನಿಗೆ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರ. ಅವನಿಗೆ 1400 ಎಕರೆ ಗಿಡ. ಏನು ಒಂದು ಸರ್ಕಾರ ಮಾಡ್ಲಿಕ್ಕಾಗ್ಲಿಲ್ಲ, ಅಷ್ಟು ಕೆಲಸ ಮಾಡ. ಒಬ್ಬ ದಶರಥ್ ಮಾಂಜಿ ಅಂತಿದ್ದ ಬಿಹಾರದೊಳಗೆ. ಒಂದು ಸಣ್ಣ ಹಳ್ಳಿ, ಆ ಕಡೆ ಹೈವೇ, ಈ ಗುಡ್ಡ ನಡವರ್ಕ್. ಆ ಹೈವೇ ಹಳ್ಳಿಗೆ 5 ಕಿಲೋಮೀಟರ್ ಗುಡ್ಡದಾಗ ಹೈಸ್ ಹೋದ್ರ, ಆದ್ರೆ ಗುಡ್ಡದಾಗಿಂದ ಹೋಗಾಕ ಬರೋದಿಲ್ಲ, ಸುತ್ತಿ ಹೋದ್ರೆ 80 ಕಿಲೋಮೀಟರ್. ದಶರಥ್ ಮಾಂಜಿಯ ಹೆಂಡತಿ ತೀರ್ಕೊಂಡ್ಲು. ಯಾಕಂದ್ರೆ ದವಾಖಾನಿಗೆ 80 ಕಿಲೋಮೀಟರ್ ಸುತ್ತಿ ಹೋಗ್ಬೇಕಾಗಿತ್ತು. ದೆಹಲಿ ಮಠ ನಡ್ಕೊಂಡು ಹೋಗಿ ಪತ್ರ ಕೊಟ್ಟರು, ಯಾರು ಕೇಳಿಲ್ಲ. ಸ್ವತಃ ದಶರಥ್ ಮಾಂಜಿ ತಾನೇ ಗುಡ್ಡ ಕಡದು ದಾರಿ ಮಾಡದ. ಸರ್ಕಾರ ಅಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ ಗುಡ್ಡ ಕಡದು ಸಾಮಾನ್ಯರಿಗೆ ದಾರಿ ಮಾಡಿದ್ದಕ್ಕೆ ಅವನಿಗೆ ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು. ಅವನಿಗೆ ಅಬ್ದುಲ್ ಕಲಾಂ ಅವರಿಗೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರೆ ಕೇಳಿರಿ. ಇವನಿಗೆ ಮೊಬೈಲ್ ಮ್ಯಾನ್ ಆಫ್ ಇಂಡಿಯಾ. ಇವ ಏನು ಇಲ್ಲ, ಬರೇ ಚಂತನ ಅದೊಂದು ಮೊಬೈಲ್ ಆಯ್ತು, ತಾನತ್ ಏನು ಜಗತ್ತು ಗೊತ್ತಿಲ್ಲ. ಎಲ್ಲ ಇಡೀ ಪ್ರಪಂಚ, ಜನರ ಜೀವನ, ಸಂಬಂಧಗಳೆಲ್ಲ ಕೆಟ್ಟಿದ್ದು ಈ ಮೊಬೈಲ್ನಿಂದ. ಎಷ್ಟು ಮದುವೆಗಳು ಹಾಳಾಗ್ಯಾವ ಈ ಮೊಬೈಲ್ನಿಂದ, ಎಷ್ಟು ಸಂಬಂಧಗಳು ಹಾಳಾಗ್ಯಾವ ಇದರಿಂದ, ಮತ್ತು ಎಷ್ಟು ಸಂಸಾರದಲ್ಲಿ ಬಿರುಕು ಬಂದೈತಿ ಇದರಿಂದ. ಮೊಬೈಲ್ ಈಸ್ ಅ ಗುಡ್ ಸರ್ವೆಂಟ್ ಬಟ್ ವೆರಿ ಬ್ಯಾಡ್ ಮಾಸ್ಟರ್. ಎಷ್ಟು ಮೊಬೈಲ್ ಎಷ್ಟು ಸಂಬಂಧಗಳು ಕೆಡಿಸೈತಿ ಹೇಳ್ರಿ ಇದನ್ನು. ಇಬ್ರು ಗಂಡ ಹೆಂಡತಿ ಇದ್ರಂತ, ಮಕ್ಕೊಂಡಿದ್ದು ರಾತ್ರಿ 11:11ವರೆಗೆ ಆ ಹೆಂಡತಿ ಮೊಬೈಲ್ನಿಂದ ಒಂದು ಟೊಯ್ ಅಂತ ಏನೋ ಬಂತು. ಮೆಸೇಜ್ ಬಂದಂಗತ್ತು, ಇದು ತೋಂತಿದ್ದು. ಹೋಗಿ ಗಂಡ ಸಂಶಯ ಮೊದಲ ಅದಕ್ಕೆ ಹೋಗಿ ಹೆಂಡತಿ ಮೊಬೈಲ್ ತೊಗೊಂಡು ಕೂಡಲೇ ನೋಡಿದ್ದ ತಡ ಹೆಂಡತಿಗೆ ಹಾಕಿ ಹೊಡ್ಯಾಕತ್ತು. ಅದು ಯಾಕಂತ ಕೇಳಕ್, ಯಾರು ಕಳಿಸ್ಯಾರ ಇದನ್ನ ಮೆಸೇಜ್ ನಿನಗೆ? ಏನು ಕಳಿಸ್ಯಾರ? ಬ್ಯೂಟಿಫುಲ್ ಅಂತ ಕಳಿಸ್ಯಾರ. ಯಾರು ಕಳಿಸ್ಯಾರ? ರಾತ್ರಿ 11, 12ಕ್ಕೆ ಬ್ಯೂಟಿಫುಲ್ ಅಂತ ಯಾರು ಕಳಿಸ್ಯಾರ ನಿನಗೆ? ಅದು ಹೆಣ್ಮಗಳು ಹಿಂಗೆ ತೊಗೊಂಡು ನೋಡ್ತು, ನೋಡಿ ಬಳಿ ಏರಿಸಿ ಕೊಟ್ಟತ್ ನೋಡ್ರಿ ಕಪ್ಪಾಳ್ಕೊಂಡು. ಕೋಡಿ ಇದು ಬ್ಯೂಟಿಫುಲ್ ಅಲ್ಲ, ಚಾರ್ಜ್ಗೆ ಇಟ್ಟಿದ್ದೆ ಬ್ಯಾಟ್ರಿ ಫುಲ್ ಅಂತ ಬಂದೈತೆ. ಅದು ಚಾರ್ಜ್ಗೆ ಇಟ್ಟಿದ್ದೆ ಬ್ಯಾಟ್ರಿ ಫುಲ್ ಅಂತ ಬಂದಿದ್ದೆ, ನೀ ಬ್ಯೂಟಿಫುಲ್ ಅಂತ ತಿಳ್ಕೊಂಡಿದ್ದೆಲ್ಲ. ಮಕ್ಕೊಂತ್ರಿ ಮಲಕಿಗೆ ಬೇಸಿ ಬಿಟ್ಟಿದ್ಲು. ಬೆಳಿಗ್ಗೆದ್ದು ಕನ್ನಡಿ ಮುಂದೆ ನಿಂತು ನೋಡ್ಕೊಂತೈತಿ, ಮಲಕ ಬಾತಿತ್ತು, ಕಪಾಳಿಗೆ ಬಾವು ಬಂದಿತ್ತು. ವಾಕಿಂಗ್ ಹೋದಾಗ ಅವ್ರ ಫ್ರೆಂಡ್ ಬಿಟ್ಟಿ ಅದ,
ಯಾಕೋ ಕಪಾಳ ಬಾತೈತಲ್ಲ ಅಂತ. ಇಲ್ಲ, ಕಪಾಳ ಹಿಡ್ಕೊಂಡೈತಂದ ನಾವು. ಅವ್ರ ದೋಸ್ತ ನಾನು ನಡ ಹಿಡ್ಕೊಳ್ಳೋದಕ್ಕೆ ಕೇಳಿದ್ದೆ, ಕಪಾಳ ಹಿಡ್ಕೊಳ್ಳೋದಿಕ್ ಮೊದಲನೇ ಸಲ ಇದು. ನಡ ಹಿಡ್ಕೊಳ್ಳೋದು ಕೇಳಿದ್ದು, ಕಪಾಳ ಹಿಡ್ಕೊಂಡಿದ್ದು ಕೇಳಿದ್ದು ಮೊದಲನೇ ಸಲ. ಅವ ಅಂದ, ನಮ್ಮ ಮನ್ಯಾಗ ಒಂದ ಕಪಾಳ ಹಿಡ್ದೈತಿ, ಬೇರೆಯವ್ರ ಮನ್ಯಾಗ ಎರಡೆರಡು ಕಪಾಳ ಹಿಡ್ದಿರ್ತಾವ. ಅವ್ರ ದೋಸ್ತ ಅಂದ, ಅಲ್ಲ ನನಗೆ ಒಮ್ಮೆ ಕಪಾಳ ಹಿಡ್ದಿಲ್ಲಲ್ಲ ಇದು. ನಿಮ್ಮ ಹೆಣ್ಮಕ್ಳು ಮೊಬೈಲ್ ಮುಟ್ಟು ನಿಂದು ಕಪಾಳ ಹಿಡಿತೈತಂದ. ಅವ್ರ ಮೊಬೈಲ್ ಮುಟ್ಟು ನಿಂದು ಕಪಾಳ ಹಿಡಿತೈತಿ. ನೋಡ್ರಿ, ಸ್ವಲ್ಪ ಒಂದು ವಾರ ಸುಮ್ಮನೆ ಗಲ್ಲ ಹಿಡ್ಕೊಂಡು ಅಡ್ಡಾಡ್ರಿ ಮನ್ಯಾಗ. ಮಕ್ಕಳಾಗ ಸ್ವಲ್ಪ ಹೆಲ್ಮೆಟ್ ಹಾಕೊಂಡು ಒಂದು ವಾರ, ಏನು ಮಜಾ ಐತೆ ಅಂದ್ರೆ. ಒಂದು ಸಣ್ಣ ಮೊಬೈಲ ಎಷ್ಟು ಸಂಶಯಕ್ಕೆ ದಾರಿ ಮಾಡಿ ಕೊಟ್ಟು ಎಷ್ಟು ಮದುವೆಗಳನ್ನು ಮುರುಗಡೆ ಮಾಡಿಲ್ಲ ಹೇಳಿ. ಅದಕ್ಕೆ ಮೊಬೈಲ್ ಇಸ್ ಅ ಗುಡ್ ಸರ್ವೆಂಟ್ ಬಟ್ ವೆರಿ ಬ್ಯಾಡ್ ಮಾಸ್ಟರ್. ಅದಕ್ಕೆ ಬಳಸಬೇಕು, ಗೊತ್ತಿರಬೇಕು, ಎಷ್ಟಿರ್ಬೇಕು ಅಷ್ಟಿರ್ಬೇಕು. ಹೆಂಗೆ ಕಟ್ಟ್ಯಾರ ಅವರು, ಮಿಸೈಲ್ ಮ್ಯಾನ್, ಮೌಂಟೇನ್ ಮ್ಯಾನ್, ಮಿಲ್ಕ್ ಮ್ಯಾನ್, ಫಾರೆಸ್ಟ್ ಮ್ಯಾನ್. ನಮ್ಮ ಮಕ್ಕಳು ಒಮ್ಮೆ ಹಂಗಾಗಬೇಕಲ್ಲ ಹೇಳಿ. ನನಗೆ ವಾರೆನ್ ಬಫೆಟ್ನಂಥವ್ರು, ಆಮೇಲೆ ಬಿಲ್ಗೇಟ್ನಂಥವ್ರು ಆದರ್ಶಗಳನ್ನು ನಮ್ಮ ಮಕ್ಕಳಿಗೆ ಹೇಳಕ್ಕೆ ಇಷ್ಟ ಇಲ್ಲ. ನನಗೇನು ಅನ್ನಿಸ್ತೈತಿ ಅಂದ್ರೆ, ಎಷ್ಟೋ ಮಕ್ಕಳು ಇವತ್ತಿಗೂ ಸಹಿತ ಸಣ್ಣ ಮಕ್ಕಳು ಹಳ್ಳಿಯಲ್ಲಿ, ಪ್ಯಾಟೆಯಲ್ಲಿ ತಂದೆ ತಾಯಿ ಬಡವರದರಂತ ಬೆಳಿಗ್ಗೆದ್ದು ಪೇಪರ್ ಹಾಕಿ ಹಾಲು ಮಾರಿ ಬಂದು, ಯವ್ವ ನಿನಗೂ ಸ್ವಲ್ಪ ಆಶ್ರಯ ಆಗ್ತೀನಿ ಅಂತ ಎಷ್ಟು ಮಕ್ಕಳಿಲ್ಲ ಹೇಳಿ ನಮ್ಮಲ್ಲಿ. ಮಂದಿ ಪಾದರಕ್ಷೆ ಹೊಲಿದು ತಾನು ಪಾದರಕ್ಷೆ ಇಲ್ಲದೆ ಸಾಲಿಗೆ ಹೋದ ಮಕ್ಕಳು ಎಷ್ಟದಾವು ದಿವಸ ಸಾಲಿಗೆ ಹೋಗೋ ಮಕ್ಕಳು ನಮ್ಮಲ್ಲಿ ಹೇಳಿ. ನನಗೆ ಇಂಥ ಮಕ್ಕಳ ಬಗ್ಗೆ ಖುಷಿ ಅನ್ನಿಸ್ತದೆ. ನಮಗೆ ಅವ್ರ ಆದರ್ಶ ಆಗೋದು ಬೇಡ. ನಮ್ಮ ಮಕ್ಕಳಿಗೆ ಸಂಪತ್ತು ಕಡಿಮೆ ಇರಬಹುದು, ಅವರಷ್ಟು ಸಂಪತ್ತಿರ್ಲಿಕ್ಕಿಲ್ಲ. ಇವರು ಪ್ರಯತ್ನದಲ್ಲಿ ಜಾಕ್ಮಾ, ವಾರನ್ ಬಫೆಟ್, ಬಿಲ್ಗೇಟ್ ಇದ್ದಂಗೆ ನಮ್ಮ ಮಕ್ಕಳಷ್ಟು ತಾಕತ್ತು. ಹಾಗೆ ದುಡಿಯುವುದು ಮನುಷ್ಯ. ರೈತ ಎಷ್ಟು ದುಡಿತಿರ್ಬೇಕಂದ್ರೆ, ದುಡಿದ್ರೆ ಭೂಮಿ ತಾಯಿ ಅಂತಿರ್ಬೇಕು. ಸಾಕಪ್ಪ ನಾನಾ ದಣದಿನಿ, ನೀವು ಸುಮ್ಮನಿರು ಅಂತ ಭೂಮಿ ತಾಯಿ ಅಂತಿರ್ಬೇಕು. ಹಂಗೆ ದುಡಿಬೇಕು ಮನುಷ್ಯ. ದುಡಿದೊಂದು ಸುಂದರವಾದ ಜೀವನವನ್ನು ಕಟ್ಟಿಕೊಂಡು ಹೋಗೋದು ಮನುಷ್ಯ. ರವೀಂದ್ರನಾಥ್ ಟ್ಯಾಗೋರ್ ಅಂತಾರೆ, ದಿಸ್ ಈಸ್ ಮೈ ಪ್ರೇಯರ್ ಟು ದಿ ಮೈ ಲಾರ್ಡ್, ಗಿವ್ ಮಿ ದ ಸ್ಟ್ರೆಂತ್ ಟು ನೆವರ್ ಡಿಸೋನ್ ದ ಪೂರ್ ಅಂಡ್ ಬೆಂಡ್ ಮೈ ನೀಸ್ ಬಿಫೋರ್ ಇನ್ಸೊಲೆಂಟ್ ಮೈಟ್. ದೇವನೇ ನನಗೆ ಶಕ್ತಿ ಕೊಡು, ನೀನು ಸಂಪತ್ತು ಕೊಡು ಅಂತ ಕೇಳಕತ್ತಿಲ್ಲ, ಶಕ್ತಿ ಕೊಡು ದೇವನೇ. ಕಡು ಬಡವನನ್ನು ಕಂಡು ಸ್ವಾರ್ಥದೆದುರು, ಬಲವಂತ ಸ್ವಾರ್ಥನೆದುರಿಗೆ ಮಂಡಿಯೂರಿ ನಾ ಕುಂದಿರಬಾರದು. ಸ್ವಾರ್ಥ ಬಿಟ್ಟಿರಬೇಕು. ಎಲ್ಲಿ ಬಡವರದರ, ಬಗ್ರದರ ಕಣ್ಣೀರಿನ ಕಂಬನಿ ಒರೆಸುವಂಥ ಕಾರ್ಯಕ್ಕೆ ನನಗೆ ಉಪಯೋಗ ಮಾಡೋ ಭಗವಂತ ನೀನು. ನನ್ನಲ್ಲಿ ಸ್ವಾರ್ಥ ಬೇಡ, ಒಂದು ಸ್ವಲ್ಪ ಕಣ್ಣೀರಿಗೆ ಕರಗುವ ಹೃದಯ ಕೊಡು ನನಗಂತ ಕೇಳ್ತಾನೆ. ಕಣ್ಣೀರಿಗೆ ಹೃದಯ ಕರಗಬೇಕಲ್ಲ. ನಮ್ಮಲ್ಲಿ ಮದರ್ ಥೆರಿಸಾ ಇದ್ರು. ಮದರ್ ಥೆರಿಸಾ ಒಂದು ಸಣ್ಣ ನಿರ್ಮಲ ಹೃದಯ ಅಂತ ಒಂದು ಸಣ್ಣ ಗುಡಿಯಲ್ಲಿ ಆಶ್ರಮ ಶುರು ಮಾಡಿದ್ರು. ಆಕೆ ಹೇಳ್ತಾಳೆ, ಈ ಘಟನೆ ನೋಬೆಲ್ ಪ್ರೈಸ್ ಬಂತು ಮದರ್ ಥೆರಿಸಾ ಅವರಿಗೆ. ಅವಾಗ ನನಗೆ ಈ ಘಟನೆ ಬಹಳ ಸ್ಫೂರ್ತಿ ಕೊಟ್ಟಿತು ಅಂತ ಯಾರು ಹೇಳ್ತಾರ? ಮದರ್ ಥೆರಿಸಾ ಹೇಳ್ತಾರ. ಆ ಘಟನೆ ಹೇಳ್ತಾಳೆ ಆಕೆ, ನನಗೆ ಯಾವ ಘಟನೆ ಸ್ಫೂರ್ತಿ ಕೊಟ್ಟಿತು ಅಂತ. ಒಮ್ಮೆ ಕಲ್ಕತ್ತಾದ ಒಂದು ರಸ್ತೆಯಲ್ಲಿ ಹೋಗುವಾಗ ಒಬ್ಬ ಬಡವಿ ಮುದುಕಿ, ನಿರ್ಗತಿಕ ಭಿಕ್ಷುಕಿ ದಾರಿ ಮೇಲೆ ಬಿದ್ದಿತ್ತಂತ. ಆಕೆಗೆ ಯಾರೂ ಇರಲಿಲ್ಲ. ಈಗೋ ಆಗೋ ಇನ್ನೊಂದು ಕ್ಷಣಕ್ಕೆ ಆಕೆಯ ಪ್ರಾಣ ಹೋಗ್ತಿತ್ತು. ಬಟ್ಟೆಯೆಲ್ಲ ಕೊಳೆ ಆಗಿದ್ದು, ನೀರು ಕುಡಿಸೋರು ಇರಲಿಲ್ಲ, ಉಣಿಸೋರು ಇರಲಿಲ್ಲ. ಅಂಥ ಹೆಣ್ಮಗಳನ್ನ ಮದರ್ ಥೆರಿಸಾ ಹೊತ್ತುಕೊಂಡು ನಿರ್ಮಲ ಹೃದಯಕ್ಕೆ ಕರ್ಕೊಂಬಂದ್ಲು. ಆಕೆಗೆಲ್ಲ ಸ್ವಚ್ಛ ಮೈ ತೊಳೆದ್ಲು. ಅದಕ್ಕೆ ಕೂಡಕ್ಕಾಗ್ತಿದ್ದಿಲ್ಲ. ಈಗೋ ಆಗೋ ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಗ್ತಿತ್ತು. ಹೋಗುವಾಗ ಆಕೆನ ತಗೊಂಡು ಬಂದು ಸ್ವಚ್ಛ ಮೈ ತೊಳೆದ್ಲು. ಸ್ಪಂಜಲೆ ಮೈ ಒರೆಸಿ ಒಂದು ಚಲೋ ಬಟ್ಟೆ ಉಡಿಸಿ ಆಕೆಗೊಂದು ಗುಟಕ್ ನೀರು ಹಾಕಕ್ಕೆ ಹೋದ್ಲು. ಮುದುಕಿಗೆ ನೀರು ಸಹಿತ ಹೋಗಲಿಲ್ಲ. ಪ್ರೀತಿಯಿಂದ ತಲೆ ಮೇಲೆ ಕೈ ಆಡಿಸಿದ್ಲು ಮದರ್ ಥೆರಿಸಾ. ಅವಾಗ ನಿರ್ಗತಿಕ ಮುದುಕಿ, ಯಾರೂ ಇಲ್ಲದ ನಿರ್ಗತಿಕ ಮುದುಕಿ ಮದರ್ ಥೆರಿಸಾಗ ಭಿಕ್ಷುಕಿ, ಆಕೆ ಮುದುಕಿ ಭಿಕ್ಷುಕಿಯನ್ನೇ ತಗೊಂಡು ಬಂದಿದ್ಲು. ತಲೆ ಮೇಲೆ ಕೈ ಆಡಿಸಿದಾಗ ಆ ಮುದುಕಿ ಮದರ್ ಥೆರಿಸಾ ಅವ್ರ ಕೈ ಹಿಡಿತಂತ. ಮೆತ್ತಗೆ ಕೈ ಹಿಡಿದು ಮದರ್ ಥೆರಿಸಾನ ಕಡೆ ನೋಡಿ ನಕ್ಕ ಪ್ರಾಣ ಬಿಟ್ಟತಂತ.
ಮದರ್ ಥೆರಿಸಾ ಹೇಳ್ತಾಳ, ಆಕಿ ರಸ್ತೆಯ ಮೇಲೆ ಬಿದ್ದ ಭಿಕ್ಷುಕಿ ಇದ್ಲು, ಆಕಿನ ನಾನು ನನ್ನ ಆಶ್ರಮಕ್ಕೆ ಕರ್ಕೊಂಬಂದೆ. ಸಾವಿನ ಗಳಿಗೆಯಲ್ಲಿ ಆಕಿ ನನ್ನ ನೋಡಿ ನಕ್ಳು. ಆಕಿ ಭಿಕ್ಷುಕಿಯಾದರೂ ಸಹಿತ ತನ್ನ ನಗೆಯನ್ನು ನನಗೆ ದಾನ ಮಾಡಿದ್ಲಲ್ಲ, ಕೊಟ್ಟು ಆಕಿ ದಾನಿಯಾದ್ಲು, ತಗೊಂಡು ನಾನು ಭಿಕ್ಷುಕಿಯಾದೆ ಅಂತ ಮದರ್ ತೆರಿಸಾ ಹೇಳುತ್ತೆ. ಏನು ಒಂದು ಆಕಳಿದೆ, ಆಕಳಿಗೆ ನಾವೇನು ಹಾಕಿವಿ ಹೇಳ್ರಿ? ನಾವು ಉಂಡು ಮುಸುರಿ ನೀರು ಹಾಕಿವಿ, ಹೌದಲ್ಲ? ನಾವು ಉಂಡು ಮುಸುರಿ ನೀರು ಹಾಕಿವಿ, ಹಳ್ಳದ ರಾಡಿ ನೀರು ಕುಡ್ದೈತೆ ಆಕಳ. ಹಳ್ಳದ ರಾಡಿ ನೀರು ಕುಡ್ದು ಆಕಳ ಮನುಷ್ಯನಿಗೆ ಹೇಳ್ತೈತೆ, ಮನುಷ್ಯನೇ ನೀನು ನನ್ನ ತಟಿಯೊಳಗೆ ನೀನು ಉಂಡ ಮುಸುರಿ ನೀರು ಹಾಕಿರಬಹುದು, ಆದ್ರೆ ನಾನು ನಿನಗೆ ನೀನು ಪೂಜಿಸುವ ದೇವನಿಗೆ ಅಭಿಷೇಕ ಆಗಬೇಕು, ಅಂತ ಹಾಲು ಕೊಡ್ತೀನಿ ಅಂತ ಆಕಳ ಹೇಳಿಲ್ಲೇನು ಮನುಷ್ಯ? ಇದು ಕಲಿಯುವುದಷ್ಟೇ ಜಗತ್ತಿನಲ್ಲಿ. ಹೀಗೆ ಒಳ್ಳೆಯದನ್ನು ಕಲಿಯುವುದೇ ಜೀವನ, ಸಂತೋಷವಾಗಿ ಬದುಕುವುದಷ್ಟೇ. ಸಂತೋಷವೇ ಜೀವನ, ಇಲ್ಲಿ ಮತ್ತೇನಿಲ್ಲ. ಏನು ದಾರಿ ಹುಡುಕತೈತಿ? ಸಂತೋಷಕ್ಕೆ ದಾರಿಗಳನ್ನು ಹುಡುಕುವುದು. ಅದಕ್ಕೆ ಸಂತೋಷ ಜೀವನ ಅಂತ ಮೊದಲು ತಿಳ್ಕೋಬೇಕಷ್ಟೆ.